ಹಲೋ ಎವ್ರಿಯನ್, ವೆಲ್ಕಮ್ ಟು ವಿಜನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸಸ್. ಕಳೆದ ಒಂದು ಸೆಷನ್ನಲ್ಲಿ ನಾವು ಜುಲೈ ತಿಂಗಳಲ್ಲಿ ಕವರ್ ಆಗಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ನ ಮೇಲಿನ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಈ ಒಂದು ಸೆಷನಲ್ಲಿ ಕೂಡ ನಾವು ಪಾರ್ಟ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಕುರಿತು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಟಾಪಿಕ್ ಇಂಡಿಯಾ ಯುನೈಟೆಡ್ ಕಿಂಗ್ಡಮ್ ರಿಲೇಷನ್, ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಈ ಸಂಬಂಧಗಳ ಕುರಿತಾಗಿ ಈ ಒಂದು ಸೆಷನ್ನಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಹಾಗಿದ್ರೆ ಯಾಕೆ ಈ ಎರಡು ದೇಶಗಳ ನಡುವಿನ ಸಂಬಂಧ ಅನ್ನುವಂಥದ್ದು ಯಾಕೆ ಇತ್ತೀಚೆಗೆ ಸುದ್ದಿ ಇಲ್ಲ ಅಂತಂದರೆ, ಸೊ ಇತ್ತೀಚೆಗೆ ಈ ಯುನೈಟೆಡ್ ಕಿಂಗ್ಡಮ್ನ ಫಾರಿನ್ ಸೆಕ್ರೆಟರಿ ಅಂದರೆ ವಿದೇಶಾಂಗ ಕಾರ್ಯದರ್ಶಿಯವರು ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಮತ್ತು UK ಹಲವಾರು ಒಪ್ಪಂದಗಳಿಗೆ ಸೊ ಇಲ್ಲಿ ಮಾತುಕತೆಯನ್ನು ಮಾಡಿರುತ್ತೆ. ಹಾಗಿದ್ರೆ ಯಾವುದರ ಕುರಿತು ಇಲ್ಲಿ ಮಾತುಕತೆ ಅಥವಾ ಒಪ್ಪಂದಗಳಾಗಿವೆ ಅಂತ ನೋಡೋಣ. ಸೊ ಇಲ್ಲಿ ಭಾರತ ಮತ್ತು UK ನಡುವೆ ಸೊ ಇಲ್ಲಿ ಟೆಕ್ನಾಲಜಿ ಸೆಕ್ಯೂರಿಟಿ ಇನಿಷಿಯೇಟಿವನ್ನು ಈ ಕುರಿತು ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ. ಹಾಗಿದ್ರೆ ಸೊ ಇದರ ಉದ್ದೇಶ ಏನಾಗಿರುತ್ತೆ? ಟು ಎಕ್ಸ್ಪಾಂಡ್ ಕೋಆಪರೇಷನ್ ಇನ್ ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜಿ. ಸೊ ಇಲ್ಲಿ ಕ್ರಿಟಿಕಲ್ ಟೆಕ್ನಾಲಜಿ ಮತ್ತು ಸೊ ಈ ಎಮರ್ಜಿಂಗ್ ಟೆಕ್ನಾಲಜಿ ನಡುವೆ ಸೊ ಇಲ್ಲಿ ಕೋಆಪರೇಷನ್ನ ಸಹಕಾರವನ್ನು ನೀಡಲಿಕ್ಕೆ ಸೊ ಈ ಎರಡೂ ದೇಶಗಳು ಏನು ಮಾಡುತ್ತೆ, ಈ ಒಂದು ಇನಿಷಿಯೇಟಿವನ್ನು ಜಾರಿಗೆ ತರುತ್ತೆ. ಹಾಗಿದ್ರೆ ಈ ಒಂದು ಇನಿಷಿಯೇಟಿವಲ್ಲಿ ಏನೆಲ್ಲ ಮತ್ತೆ ಪ್ರೋಗ್ರಾಮ್ಗಳಿವೆ ಅಂತ ಯಾವುದರ ಕುರಿತು ಈ ಒಂದು ಇನಿಷಿಯೇಟಿವ್ ಇದೆ ಅಂತ ನೋಡೋಣ. ಸೊ ಹಿಯರ್ ಟೆಲಿಕಾಮ್, ದೂರಸಂಪರ್ಕ ವ್ಯವಸ್ಥೆ, ಹಾಗೆ ಕ್ರಿಟಿಕಲ್ ಮಿನರಲ್ಸ್ ಅಂದರೆ ನಿರ್ಣಾಯಕ ಖನಿಜಗಳು. ಸೊ ಈ ಹಿಂದೆನೂ ಕೂಡ ನಿರ್ಣಾಯಕ ಖನಿಜಗಳಂತಂದರೆ ಏನಂತ ತಿಳ್ಕೊಂಡಿದ್ದೀವಿ. ಹಾಗೆ ಸೆಮಿ ಕಂಡಕ್ಟರ್. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಸ್ಕ್ ಏನಂತಂದರೆ ಕ್ರಿಟಿಕಲ್ ಮಿನರಲ್ಸ್ ಅಂತ ಯಾವ ಒಂದು ಮಿನರಲ್ಸ್ಗಳಿಗೆ ಕರೀತಾರಂತ ಸೊ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಸೆಮಿ ಕಂಡಕ್ಟರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾಗೆ ಈ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಟೆಕ್ನಾಲಜಿ ಕುರಿತು ಏನು ಮಾಡಲಾಗಿದೆ, ಸೊ ಈ ಒಂದು ಒಪ್ಪಂದದ ಅಡಿಯಲ್ಲಿ ಮಾತುಕತೆಯನ್ನು ಮಾಡಲಾಗಿದೆ. ದ ಗ್ರೋವಿಂಗ್ ಕನ್ವರ್ಜೆನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ UK ರಿಲೇಷನ್ ಅಂದರೆ ಭಾರತ ಮತ್ತು ಈ UK ನಡುವೆ ಯಾವ ರೀತಿ ರಿಲೇಷನ್ ಅನ್ನುವಂಥದ್ದು ಬೆಳೀತಾ ಇದೆ ಅಂತ ನೋಡೋಣ. ಇಂಡಿಯಾ UK ರಿಲೇಷನ್ ಹ್ಯಾಸ್ ಬಿನ್ ಎಲಿವೇಟೆಡ್ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ 2021. ಸೊ 2021ರಲ್ಲಿ ಸೊ ಈ UK ಮತ್ತು ಈ ಭಾರತದ ನಡುವೆ ಸೊ ಇಲ್ಲಿ ಸಮಗ್ರ ಒಂದು ಕಾರ್ಯತಂತ್ರ ಪಾಲುದಾರಿಕೆಯನ್ನು ಈ ಕುರಿತು ಮಾತುಕತೆಯನ್ನು ಮಾಡಿಕೊಳ್ಳಲಾಗಿರುತ್ತೆ. ಹಾಗೆ ಸೊ ಈ ಒಂದು ಮ್ಯಾಪಲ್ಲಿ ಅಥವಾ ಈ ಒಂದು ಡಯಾಗ್ರಾಮಲ್ಲಿ ನೋಡಿದ್ರೆ ಸೊ ಇಂಡಿಯಾ UK ಬೈಲ್ಯಾಟ್ರಲ್ ಟ್ರೇಡ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ. ಎರಡು ದೇಶಗಳ ನಡುವೆ ಅನ್ನುವಂಥದ್ದು ಏನು ದ್ವಿಪಕ್ಷೀಯ ವ್ಯಾಪಾರ ಅನ್ನುವಂಥದ್ದು ಏರಿಕೆಯನ್ನು ಕಾಣ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದರ ಅರ್ಥ ಎರಡು ದೇಶಗಳ ಒಂದು ಸಂಬಂಧ ಅನ್ನುವಂಥದ್ದು ಸುಧಾರಣೆ ಆಗ್ತಾ ಇದೆ ಅಥವಾ ಗ್ರೋತ್ ಆಗ್ತಾ ಇದೆ ಅಂತ ಹೇಳ್ಬೋದು. ಎಸ್, ಡಿಫೆನ್ಸ್ ಕೋಆಪರೇಷನ್. ಸೊ ಇಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಥವಾ ರಕ್ಷಣಾ ಒಂದು ಸಹಕಾರ ಯಾವ ರೀತಿ ಇದೆ ಅಂತ ನೋಡೋಣ. ದ ಬೋತ್ ಸೈನ್ಡ್ ಡಿಫೆನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಎರಡು ದೇಶಗಳು ಇಲ್ಲಿ ಈ ಡಿಫೆನ್ಸ್, ರಕ್ಷಣಾ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ಪಾಲುದಾರಿಕೆ ಸಹಿಯನ್ನು ಕೂಡ ಹಾಕಿದ್ದವು. ಯಾವಾಗ? 2015ರಲ್ಲಿ. ಹಾಗೆ ಎರಡೂ ದೇಶಗಳ ನಡುವೆ ಭಾರತ ಮತ್ತು ಈ UK ನಡುವೆ ಸೊ ಇಲ್ಲಿ ಕೆಲವೊಂದಿಷ್ಟು ಮಿಲಿಟರಿ ಎಕ್ಸಸೈಸ್ಗಳು ಕೂಡ ನಡೆಯುತ್ತೆ. ಸೊ ಅಜೇಯ ವಾರಿಯರ್, ಕೊಂಕಣ, ಕೋಬ್ರಾ ಮತ್ತು ಕೋಬ್ರಾ ವಾರಿಯರ್ ಅಂತ ಹೇಳಿ. ಸೊ ಇದು ಕೂಡ ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿಲಿಟರಿ ಎಕ್ಸಸೈಸ್ ಕೂಡ ನಮಗೆ ಕೇಳ್ತಾರೆ. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಸಂಬಂಧ ಇದೆ ಅಂತಂದರೆ ಅಸ್ಟ್ರಾಜೆನಿಕಾ. ಸೊ ಈ ಒಂದು ಏನಂತಂದರೆ ಇದು ಕೋವಿಡ್ ವ್ಯಾಕ್ಸಿನ್ ಇದು. ಸೊ ಇದನ್ನು ಏನಂತಂದರೆ ಈ UKಯ ಅಸ್ಟ್ರಾಜೆನಿಕಾ ಅನ್ನುವಂಥ ಸಂಸ್ಥೆ ಮತ್ತು ಈ ಸೆರಮ್ ಇನ್ಸ್ಟಿಟ್ಯೂಟ್ ಏನು ಮಾಡಿರುತ್ತೆ ಅಂದರೆ ಕೋವಿಡ್ ವ್ಯಾಕ್ಸಿನ್ನ ಬಿಲ್ಡ್ ಮಾಡಿರುತ್ತೆ. ಹಾಗೆ ಇಂಡಿಯನ್ ಡಯಾಸ್ಪೊರಾ. ಸೊ ಇಲ್ಲಿ ಇಂಡಿಯನ್ ಡಯಾಸ್ಪೊರಾ ಅಂತಂದರೆ ಭಾರತೀಯ ನಿವಾಸಿಗಳಂತ ಕರಿತೀವಿ ಅಥವಾ ಭಾರತೀಯ ಮೂಲ ನಿವಾಸಿಗಳಂತ ಕರಿತೀವಿ. ಸೊ ಇವರನ್ನು ಯಾವಾಗ ಮೂಲ ನಿವಾಸಿಗಳಂತ ಕರಿತೀವಿ ಅಂತಂದರೆ ಭಾರತೀಯ ಪ್ರಜೆಗಳು ಬೇರೆ ದೇಶದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಅವರಿಗೆ ನಾವೇನಂತ ಕರಿತೀವಿ ಇಲ್ಲಿ ಡಯಾಸ್ಪೊರಾ ಅಂತ ಕರಿತೀವಿ. ಸೊ ಇದೇ ರೀತಿ ಭಾರತೀಯ ಪ್ರಜೆಗಳು ಸೊ UKಯಲ್ಲಿ ಕೂಡ ವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು UKಯಲ್ಲಿ ಭಾರತದ ಒಂದು ಪ್ರಜೆಗಳ ಪಾಪ್ಯುಲೇಷನ್ ಎಷ್ಟಿದೆ ಅಂತಂದರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ 1.8% ಏನಿದ್ದಾರೆ ಭಾರತೀಯರೇ ಆಗಿದ್ದಾರೆ. ಸೊ ಈ 1.8% ಏನು ಪಾಪ್ಯುಲೇಷನ್ ಇದೆಯಲ್ವಾ, ಈ ಪಾಪ್ಯುಲೇಷನ್ ಏನು ಮಾಡುತ್ತೆ ಆ ಒಂದು ಬ್ರಿಟನ್ ಅಥವಾ UKಗೆ 6%ನಷ್ಟು GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎಸ್, ಹಾಗೆ
ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕೋಆಪ್ರೇಷನ್. ಸೊ ಇಲ್ಲಿ ವ್ಯಾಪಾರ ಮತ್ತು ಹೂಡಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಎರಡೂ ದೇಶಗಳ ನಡುವೆ ಸಹಕಾರ ಇದೆ ಅಂತ ನೋಡೋಣ. ಸೊ ಇಂಡಿಯಾ ವಾಸ್ ದ UK's 12th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ಸೊ ಭಾರತ ಅನ್ನುವಂಥದ್ದು UK ನ 12ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿದೆ. ಇನ್ ದಿಸ್ ಪೀರಿಯಡ್ ಅಕೌಂಟಿಂಗ್ ಫಾರ್ 12.1% ಆಫ್ UK ಟೋಟಲ್ ಟ್ರೇಡ್. ಸೊ UK ಟ್ರೇಡ್ನಲ್ಲಿ ಒಟ್ಟಾರೆ ಭಾರತದ ಪಾಲು ಎಷ್ಟಿದೆ? 2.1% ಇದೆ. ಹಾಗೆ UK ಇಸ್ ದ 6th ಲಾರ್ಜೆಸ್ಟ್ ಇನ್ವೆಸ್ಟರ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಹೂಡಿಕೆ ಮಾಡುವ 6ನೇ ಅತಿ ದೊಡ್ಡ ದೇಶವಾಗಿ UK ಕಂಡುಬರುತ್ತೆ. ಹಾಗೆ ಇಂಡಿಯಾ ರಿಟೇನ್ಡ್ ದ ಪೊಸಿಷನ್ 2nd ಲಾರ್ಜೆಸ್ಟ್ ಸೋರ್ಸ್ ಫಾರ್ FDI ಆಫ್ಟರ್ ದ US. ಸೊ ಇಲ್ಲಿ ಭಾರತದಲ್ಲಿ ಕೂಡ ಹೂಡಿಕೆ ಮಾಡುವಂಥದ್ರಲ್ಲಿ ಸೊ USA ನಂತರ ಸೊ 2nd ಪೊಸಿಷನ್ ಯಾವ್ದು ಬರುತ್ತೆ? ಇಲ್ಲಿ UK ಆಕ್ಯುಪೈ ಮಾಡಿಕೊಳ್ಳುತ್ತೆ. ಇಂಡಿಯಾ ರಿಟೇನ್ ದಿ ಪೊಸಿಷನ್ ಆಫ್ 2nd ಲಾರ್ಜೆಸ್ಟ್ ಸೋರ್ಸ್ ಫಾರ್ FDI. ಅಂದರೆ ಈ US ನಂತರ UKಯಲ್ಲಿ ಹೂಡಿಕೆ ಮಾಡುವ 2ನೇ ರಾಷ್ಟ್ರವಾಗಿ ಭಾರತ ಕಂಡುಬರುತ್ತೆ. ಸೊ ಇಲ್ಲಿ ಡೂ ಯು ನೋ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ ಡಾರ್ಕ್ ಶಿಪ್ಪಿಂಗ್ ಅಂತ ಬರುತ್ತೆ. ಈ ಡಾರ್ಕ್ ಶಿಪ್ಪಿಂಗ್ ಮತ್ತು ಗ್ರೇ ಶಿಪ್ಪಿಂಗ್ ಅಂತ ಹೇಳಿ. ಸೊ ಇಲ್ಲಿ ಡಾರ್ಕ್ ಶಿಪ್ಪಿಂಗ್ ಏನಂತಂದರೆ ಇಲ್ಲಿ ಯಾವುದೋ ಒಂದು ಪ್ರದೇಶದ ಅಂದರೆ ದೇಶಗಳ ನಡುವೆ ಇಲ್ಲಿ ಅಥವಾ ಯಾವುದೋ ಒಂದು ಸಿ ಅಥವಾ ಓಷನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಆ ಒಂದು ಓಷನ್ಗೆ ಸಂಬಂಧಪಟ್ಟಂತೆ ಇದರ ಒಂದು ಬಾರ್ಡರ್ ಆಗಿರುವಂಥ ಕಂಟ್ರಿಗಳಿಗೆ ಇದರ ಮೇಲೆ ಏನಿರುತ್ತೆ ಹಕ್ಕು ಅನ್ನುವಂಥದ್ದು ಇರುತ್ತೆ. ಬಟ್ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಬೇರೆ ದೇಶಗಳು ಬಂದು ಈ ಒಂದು ಪ್ರದೇಶವನ್ನು ಅಕ್ಯುಪೈ ಮಾಡಿಕೊಂಡು ಸೊ ಇಲ್ಲಿ ನ್ಯಾವಿಗೇಷನ್ ಮಾಡುತ್ತೆ. ಸೊ ಇಲ್ಲಿ ನ್ಯಾವಿಗೇಷನ್ ಅಂತಂದರೆ ಏನು? ಫಿಶಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಈ ಒಂದು ಮಾರ್ಗದ ಮೂಲಕ ಟ್ರೇಡಿಂಗನ್ನು ಮಾಡುವಂಥ ಆ್ಯಕ್ಟಿವಿಟಿಗಳನ್ನು ಮಾಡಿಕೊಳ್ಳುತ್ತೆ. ಸೊ ಅಂದರೆ ಬೇರೆ ದೇಶಗಳಿಗೆ ಬಿಲಾಂಗ್ ಆಗಿರುವಂಥ ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಬೇರೆ ದೇಶಗಳು ಬಂದು ಏನು ಮಾಡುತ್ತೆ? ಇಲ್ಲಿ ಅಕ್ರಮವಾಗಿ ಅಥವಾ ಇಲ್ಲೀಗಲ್ ಆಗಿ ಏನು ಮಾಡುತ್ತೆ? ಇಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ? ಡಾರ್ಕ್ ಶಿಪ್ಪಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಗ್ರೇ ಶಿಪ್ಪಿಂಗ್ ಅಂತ ಬರುತ್ತೆ. ಸೊ ಇದು ಗ್ರೇ ಶಿಪ್ಪಿಂಗ್ ಅನ್ನುವಂಥದ್ದು ಲೀಗಲ್ ಆಗಿರುತ್ತೆ. ಸೊ ಅಂತಂದರೆ ಇಲ್ಲಿ ನ್ಯಾವಿಗೇಷನ್ ಕಾರ್ಯಕ್ಕಾಗಿ ಅಥವಾ ಸೊ ಡಿಸ್ಕ್ರೈಬ್ ಆಪರೇಷನಲ್ ಮಿಲಿಟರಿ ವೆಸಲ್ಸ್. ಸೊ ಈ ಒಂದು ಪ್ರದೇಶದಲ್ಲಿ ಮಿಲಿಟರಿ ವೆಸಲ್ಸ್ ಅಂತಂದರೆ ಹಡಗುಗಳು ಏನಾಗುತ್ತೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇದು ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಇದನ್ನು ಪ್ರಿಲಿಮ್ಸ್ನಲ್ಲಿ ಕೂಡ ನಮಗೆ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. UK ಸಪೋರ್ಟ್ಸ್ ಇಂಡಿಯಾಸ್ ಪರ್ಮನೆಂಟ್ ಸೀಟ್ ಬಿಡ್ ಫಾರ್ ದ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಏನಂತಂದರೆ ಹಾಗೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್. ಸೊ ಇವಾಗ ಏನಂತಂದರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಕೇವಲ 5 ಅಂದರೆ ರಾಷ್ಟ್ರಗಳು ಮಾತ್ರ ಏನು ಮಾಡಿದೆ? ಇಲ್ಲಿ ಖಾಯಂ ಸ್ಥಾನವನ್ನು ಹೊಂದಿದೆ. ಸೊ ಹೀಗಾಗಿ ಭಾರತಕ್ಕೂ ಕೂಡ ಸೊ ಈ ಒಂದು ಪೊಸಿಷನ್ ಆಕ್ಯುಪೈ ಮಾಡಿಕೊಳ್ಳಲಿಕ್ಕೆ ಅಂದರೆ ಈ ಪರ್ಮನೆಂಟ್ ಮೆಂಬರ್ಸ್ ಇದರಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡಿಬೇಕಂತ ಹೇಳಿ UK ಅದಕ್ಕೆ ಬೆಂಬಲವನ್ನು ನೀಡಿದೆ. ಹಾಗೆ ಇಲ್ಲಿ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಗೂ ಕೂಡ ಭಾರತವನ್ನು ಸೇರಿಸಬೇಕಂತ ಹೇಳಿ ಇದು ಕೂಡ ಏನು ಮಾಡ್ತಾ ಇದೆ? ಇಲ್ಲಿ ಬೆಂಬಲವನ್ನು ನೀಡ್ತಾ ಇದೆ. ಹಾಗೆ ಇಂಡಿಯನ್ ಓಷನ್ ರೀಜನ್ ಫೋಕಸ್. ಸೊ ಇಲ್ಲಿ ಕ್ವಾಡ್ ಕಂಟ್ರಿಗಳು ಅದರ ಮೇಲೆ ಇಲ್ಲಿ ಫೋಕಸನ್ನು ಮಾಡುತ್ತೆ. ಅಂದರೆ ಪೆಸಿಫಿಕ್ ಓಷನ್ನಲ್ಲಿ ಅಂದರೆ ಈ ಒಂದು ಪ್ರದೇಶದಲ್ಲಿ ಚೀನಾದ ಒಂದು ಡಾಮಿನೆನ್ಸ್ ಏನಿದೆಯಲ್ವಾ ಅಥವಾ ಪ್ರಾಬಲ್ಯ ಇದೆಯಲ್ವಾ, ಸೊ ಅದನ್ನು ಕೌಂಟರ್ ಮಾಡಲಿಕ್ಕೆ ಈ ಕ್ವಾಡನ್ನು ಫಾರ್ಮ್ ಮಾಡಲಾಗಿದೆ. ಬಟ್ ಇಲ್ಲಿ ಭಾರತದ ಇಂಟ್ರೆಸ್ಟ್ ಅನ್ನುವಂಥದ್ದು ಯಾವುದರ ಮೇಲೆ ಇರಬೇಕಂತಂದರೆ ಇಲ್ಲಿ ಇಂಡಿಯನ್ ಓಷನ್ ಈ ಒಂದು ರೀಜನ್ನಲ್ಲಿ ಇರಬೇಕಂತ ಹೇಳಿ ಸೊ ಇದಕ್ಕೆ ಆದ್ಯತೆಯನ್ನು ಯಾರು ನೀಡ್ತಾರೆ? ಇಲ್ಲಿ UK ಅವರು ನೀಡ್ತಾರೆ. ಎಸ್. ನೆಕ್ಸ್ಟ್ UK ಇಂಡಿಯಾ ಟ್ರೇಡ್ ಪಾರ್ಟ್ನರ್ಶಿಪ್ ಗೇನ್ಸ್ ಮೊಮೆಂಟಮ್ ಆಫ್ಟರ್ ಬ್ರೆಕ್ಸಿಟ್. ಸೊ ಇಲ್ಲಿ ಬ್ರೆಕ್ಸಿಟ್ ಅಂತ ಬರುತ್ತೆ. ಸೊ ಈ ಬ್ರೆಕ್ಸಿಟ್ನಿಂದ ಏನು ಮಾಡುತ್ತೆ ಅಂತಂದರೆ ಸೊ ಈ UK ಅನ್ನೋಂಥದ್ದು ಹೊರಗೆ ಬರುತ್ತೆ. ಸೊ UK ಹೊರಗೆ ಬಂದ ನಂತರ ಏನಾಗುತ್ತೆ? ಸೊ ಎರಡೂ ದೇಶಗಳ ನಡುವಿನ ವ್ಯಾಪಾರ ಅನ್ನುವಂಥದ್ದು ಗೇನ್ಸ್ ಮೊಮೆಂಟಮ್ ಹೆಚ್ಚಿಗೆ ಆಗುತ್ತೆ ಅಂತ. ಗೇನ್ಸ್ ಮೊಮೆಂಟಮ್ ಅಂತಂದರೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಹಾಗೆ ಆ ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಎರಡೂ ದೇಶಗಳು ಏನಂತಂದರೆ ಇಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸೊ ಇಲ್ಲಿ ಮಾತುಕತೆಯನ್ನು ನೆಗೋಷಿಯೇಷನ್ಸ್ ಈಸ್ ಆಲ್ಸೋ ಎಸ್. ಸೊ ಅಂದರೆ ಮಾತುಕತೆ ಹಂತದಲ್ಲಿ ಇದೆ. ಸೊ ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಂದರೆ ಸೊ ಎರಡೂ ದೇಶಗಳ ನಡುವಿನ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಬ್ಯಾರಿಯರ್ ಅಥವಾ ಅಡಚಣೆಗಳು ಇರೋದಿರೋ ಹಾಗೆ ಸೊ ಈ ಒಪ್ಪಂದದಲ್ಲಿ ನಿಯಮಗಳಿರುತ್ತೆ.
ಎಸ್. ಸೊ ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಈಸ್ ನೆಗೋಷಿಯೇಟೆಡ್ ಬೈಲ್ಯಾಟ್ರಲ್ ಟ್ರೇಡ್ ಡೀಲ್ ವಿತ್ ಸ್ಟಾರ್ಟೆಡ್ ಇನ್ 2022. ಸೊ 2022ರಿಂದ ಸೊ ಎರಡೂ ದೇಶಗಳ ನಡುವೆ ಸೊ ಈ ಮುಕ್ತ ವ್ಯಾಪಾರ ಒಪ್ಪಂದ ಇರಬೇಕಂತ ಮಾತುಕತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಇಲ್ಲಿ ಎರಡೂ ದೇಶಗಳ ನಡುವೆ ಏನಂತಂದರೆ ಸೊ ಇಲ್ಲಿ ತಾರೀಫನ್ನು ಅಥವಾ ಸುಂಕವನ್ನು ಹಾಕ್ತಾರೆ. 90% ಆಫ್ ದ ಎಕ್ಸಿಸ್ಟಿಂಗ್ ತಾರೀಫ್ ಅಂದರೆ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಗೂಡ್ಸ್ಗಳ ಮೇಲೆ ಏನು ಮಾಡಲಾಗತ್ತೆ, ಸೊ ಇಲ್ಲಿ ಟ್ಯಾಕ್ಸನ್ನು ವಿಧಿಸಲಾಗತ್ತೆ. ಸೊ ಇನ್ ಕೇಸ್ ಏನಾದರೂ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎರಡೂ ದೇಶಗಳ ನಡುವೆ ಜಾರಿ ಬಂದರೆ ಸೊ ಈ ಇಂಪೋರ್ಟ್ ಏನಿದು ತಾರೀಫ್ ಅಥವಾ ಟ್ಯಾಕ್ಸ್ ಅನ್ನುವಂಥದ್ದನ್ನು ಕಡಿಮೆ ಮಾಡಲಾಗತ್ತೆ. ಸೊ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಆಫ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಎರಡೂ ದೇಶಗಳ ನಡುವೆ ಈ ಒಂದು ಒಪ್ಪಂದ ಜಾರಿಗೆ ಬಂದರೆ ಯಾವ ರೀತಿಯ ಒಂದು ಲಾಭಗಳಾಗ್ಬೋದು ಅಂತಂದರೆ, ಮೊದಲನೇದಾಗಿ ಕಟ್ ಟ್ಯಾರಿಫ್ಸ್ ಅಂದರೆ ಇಲ್ಲಿ ಟ್ಯಾಕ್ಸನ್ನು ರೆಡ್ಯೂಸ್ ಮಾಡಲಾಗತ್ತೆ. ಹಾಗೆ ಇಂಪೋರ್ಟ್ ಡ್ಯೂಟಿ ಎಕ್ಸಂಪ್ಷನ್, ಸೊ ಅಂದರೆ ಆ ಇಂಪೋರ್ಟನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವುಗಳ ಮೇಲೆ ಏನು ಟ್ಯಾಕ್ಸನ್ನು ಹಾಕ್ತಾರಲ್ಲವ ಆ ಟ್ಯಾಕ್ಸ್ ಕೂಡ ಇಲ್ಲಿ ಏನಾಗುತ್ತೆ ಕಡಿಮೆಯನ್ನು ಮಾಡಲಾಗತ್ತೆ. ಹಾಗೆ ಎರಡೆರಡು ಬಾರಿ ಏನು ಇಂಪೋರ್ಟ್ ಮತ್ತು ಈ ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಟ್ಯಾಕ್ಸನ್ನು ವಿಧಿಸಲಾಗ್ತಾ ಇತ್ತಲ್ವ, ಸೊ ಅದನ್ನು ಕೂಡ ಇಲ್ಲಿ ಕಡಿಮೆ ಮಾಡಲಾಗತ್ತೆ. ಹಾಗೆ ಮೇಜರ್ ಕನ್ಸರ್ನ್ಸ್. ಸೊ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳಿವೆ ಅಂತ ನೋಡೋಣ. ಲಿಬರಲ್ ರೂಲ್ಸ್ ಆಫ್ ಒರಿಜಿನ್ ಮೇ ರಿಸಲ್ಟ್ ಇನ್ ಯುರೋಪಿಯನ್ ಗೂಡ್ಸ್ ಫಾಲ್ಸ್ಲಿ ಲೇಬಲ್ಡ್ ಆಸ್ UK ಪ್ರಾಡಕ್ಟ್. ಸೊ ಇವಾಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಂದರೆ ಸೊ ಇಲ್ಲಿ ಏನು ಮಾಡುತ್ತೆ ಭಾರತ, ಸೊ ಅವುಗಳಿಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಅಥವಾ ವಿನಾಯಿತಿಯನ್ನು ನೀಡುತ್ತೆ. ಅಂದರೆ ಸೊ ಇಲ್ಲಿ ಟ್ಯಾಕ್ಸನ್ನು ಕಡಿಮೆ ವಿಧಿಸುತ್ತೆ. ಸೊ ಈ ಒಂದು ಅವಕಾಶವನ್ನು ಏನು ಮಾಡ್ಕೋಬೋದು ಅಂತಂದರೆ UK ಸೊ ಈ ಯುರೋಪಿಯನ್ ಯೂನಿಯನ್ ಗೂಡ್ಸ್ನ ತನ್ನ ದೇಶಗಳದಂತ ಹೇಳಿ ಏನು ಮಾಡ್ಬೋದು ಅಂತಂದರೆ ಅವುಗಳನ್ನ ಈ ಯುರೋಪಿಯನ್ ಕಂಟ್ರಿಯಿಂದ ಆಮದು ಮಾಡಿಕೊಂಡು ಆ ಒಂದು ಪ್ರಾಡಕ್ಟ್ಸನ್ನು ಇಲ್ಲೇನು ಮಾಡುತ್ತೆ, ಇದರಿಂದ ತೆಗೆದುಕೊಳ್ಳುವಾಗ ಅದು ಭಾರತಕ್ಕೆ ಅವುಗಳನ್ನು ರಫ್ತು ಮಾಡುವಂಥ ಸಂದರ್ಭದಲ್ಲಿ ಅದರಿಂದ ಟ್ಯಾಕ್ಸ್ ಬೆನಿಫಿಟನ್ನು ಪಡೆದುಕೊಳ್ಳುತ್ತೆ. ಸೊ ಈ ರೀತಿಯ ಒಂದು ಈ ಒಂದು ವ್ಯಾಪಾರದಲ್ಲಿ ಏನಾಗುವಂಥ ಚಾನ್ಸಸ್ ಇದೆ, ಇಲ್ಲಿ ಮೋಸ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಒಂದು ಕನ್ಸರ್ನ್ ಇದೆ. ಸೊ ಇಂಡಿಯಾಸ್ ನ್ಯೂ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ mandating exhausting local remedies before resorting to ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್. ಸೊ ಇಲ್ಲಿ ಒಂದು ಒಪ್ಪಂದ ಇದೆ ಭಾರತದ್ದು, ಅಂದರೆ ಸೊ ಇಲ್ಲಿ ದ್ವಿಪಕ್ಷೀಯ ಹೂಡಿಕೆ ಒಂದು ಒಪ್ಪಂದದ ಪ್ರಕಾರ ಏನು ಮಾಡಬೇಕಾಗತ್ತೆ, ಇಲ್ಲಿ ಲೋಕಲ್ ರೆಮಿಡೀಸ್ ಅಂತಂದರೆ ಇಲ್ಲಿ ಕಂಪಲ್ಸರಿ ಅವರು ಸ್ಥಳೀಯ ಅಂದರೆ ಆ ಒಂದು ಪ್ರಾಡಕ್ಟ್ ಅದೇ ದೇಶದಲ್ಲಿ ಉತ್ಪಾದನೆ ಆಗಿದೆ ಅಂತ ಹೇಳಿ ಏನು ಮಾಡಬೇಕಾಗತ್ತೆ, ನಮೂದನ್ನು ಮಾಡಬೇಕಾಗಿರುತ್ತೆ. ಎಸ್. ಸೊ ನೆಕ್ಸ್ಟ್ UK ಸೀಕ್ಸ್ ಕಮಿಟ್ಮೆಂಟ್ ಬಿಯಾಂಡ್ ದಿ WTO's ಅಗ್ರಿಮೆಂಟ್. ಸೊ ಇದು ಕೂಡ ಏನಂತಂದರೆ WTOನಲ್ಲಿ ಕೆಲವೊಂದು ಒಪ್ಪಂದಗಳಂತ ಬರುತ್ತೆ. ಅಂದರೆ ಸೊ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಅವುಗಳ ಒಂದು ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅಂದರೆ ಬೌದ್ಧಿಕ ಸ್ವತ್ತುಗಳ ಹಕ್ಕುಗಳಂತ ಕರಿತೀವಿ. ಸೊ ಅವುಗಳನ್ನ ಕಂಪಲ್ಸರಿ ಏನು ಮಾಡಬೇಕು, ನಿರ್ವಹಣೆಯನ್ನು ಮಾಡಬೇಕು. ಭಾರತ ಇದಕ್ಕೆ ಏನು ಮಾಡ್ತಾಯಿದೆ, ಇಲ್ಲಿ ಅಪೋಸನ್ನು ಮಾಡ್ತಾಯಿದೆ. ಹಾಗೆ ಸೊ UK ಈಸ್ ಸೀಕಿಂಗ್ ಸಿಗ್ನಿಫಿಕೆಂಟ್ ಕಟ್ ಇನ್ ಇಂಪೋರ್ಟ್ ಡ್ಯೂಟೀಸ್ ಆನ್ ಗೂಡ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಭಾರತ ಏನು ಮಾಡ್ತಾಯಿದೆ ಅಂತಂದರೆ ಈ ಬಿಸ್ಕಿ ಆಗಿರ್ಬೋದು ಅಥವಾ ಆಟೋಮೊಬೈಲ್ಸ್, ಸೊ ಇವುಗಳ ಮೇಲೆ ಹೆಚ್ಚಿನ ಒಂದು ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾಯಿದೆ. ಬಟ್ ಇಲ್ಲಿ UK ಏನು ಮಾಡ್ತಾಯಿದೆ, ಸೊ ಇದಕ್ಕೆ ನೀವು ಟ್ಯಾಕ್ಸನ್ನು ಕಡಿಮೆ ಇಂಪೋಸ್ ಮಾಡಬೇಕಂತ ಭಾರತದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಎಸ್. ಸೊ ಇವಾಗ ಈ ಭಾರತ ಮತ್ತು ಈ UKಯ ಸಂಬಂಧಗಳಲ್ಲಿ ಏನೆಲ್ಲ ಸವಾಲುಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಕಾಲೋನಿಯಲ್ ಹ್ಯಾಂಗೋವರ್. ಸೊ ಯಾಕಂತಂದರೆ ಈ UK ಅಥವಾ ಈ ಬ್ರಿಟನ್ ಅನ್ನುವಂಥದ್ದು ಸೊ ಇದು ಭಾರತವನ್ನು ಆಳಿರುವಂಥ ದೇಶ. ಸೊ ಹೀಗಾಗಿ ಇದು ಯಾವ ರೀತಿ ನೋಡುತ್ತೆ ಭಾರತವನ್ನು ಅಂತಂದರೆ ಸೊ ಒಂದು ವಸಾಹತಿ ಒಂದು ಪ್ರಾಂತ್ಯವಾಗಿ ಭಾರತವನ್ನು ನೋಡುತ್ತೆ. ಹಾಗೆ ಫೇಲ್ಯೂರ್ ಟು ಟ್ಯಾಕಲ್ ವಂಡಾಲೈಸೇಷನ್ ಆಫ್ ದ ಇಂಡಿಯನ್ ಫ್ಲಾಗ್ ಬೈ ದಿ ಪ್ರೊಟೆಸ್ಟರ್. ಸೊ ಅಲ್ಲಿನ ಒಂದು ಪ್ರೊಟೆಸ್ಟರ್ ಅಥವಾ ಚಳುವಳಿಗಾರರು ಏನು ಮಾಡ್ತಾರೆ ಅಂತಂದರೆ ಭಾರತದ ಫ್ಲಾಗನ್ನು ಸೊ ಅದನ್ನು ಏನು ಮಾಡ್ತಾರೆ, ಅದಕ್ಕೆ ಅವಮಾನವನ್ನು ಮಾಡ್ತಾರೆ. ಹಾಗೆ UK ಹೈಪರ್ನೇಟಿಂಗ್ ಇಂಡಿಯಾ ಪಾಕಿಸ್ತಾನ್ ಗೋಸ್ ಅಗೇನ್ಸ್ಟ್ ದಿ ಇಂಡಿಯಾಸ್ ಇಂಟ್ರೆಸ್ಟ್. ಸೊ ಇಲ್ಲಿ UK ಏನು ಮಾಡುತ್ತೆ ಅಂದರೆ ಪಾಕಿಸ್ತಾನದ ಪರವಾಗಿ ತನ್ನ ಧ್ವನಿಯನ್ನು ಎತ್ತುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನಿದೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ವಿವಾದ ಇರುವಂಥ ಪ್ರದೇಶದ ಒಂದು ಇಶ್ಯೂವನ್ನು ಏನು ಮಾಡ್ತಾಯಿದೆ ಅಂತಂದರೆ ಇಲ್ಲಿ ವಿಶ್ವಸಂಸ್ಥೆಯ ಒಂದು ಸಭೆಯಲ್ಲಿ ಇದನ್ನು ಮೆನ್ಷನನ್ನು ಮಾಡಿರುವಂಥದ್ದು. ಅಂದರೆ UK ಇದನ್ನು ಮೆನ್ಷನ್ ಮಾಡಿದೆ.
ಆಪ್ಷನ್ಸ್ ಆಫ್ ಸ್ಪೆಸಿಫಿಕ್ ಡೆಡ್ಲೈನ್. ಸೊ ಇಲ್ಲಿ 2022ರಲ್ಲಿ ಏನೋ ಈ ಪ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮಾತುಕತೆಗಳಾದರೂ ಕೂಡ ಸೊ ಅವುಗಳನ್ನು ಯಾವಾಗಿನಿಂದ ನಾವು ಜಾರಿಗೆ ತರಬೇಕನ್ನುವಂಥದ್ದು ಕೂಡ ಇಲ್ಲಿವರೆಗೂ ಒಂದು ನಿರ್ದಿಷ್ಟವಾದ ಗಡುವನ್ನು ಹಾಕಿಕೊಂಡಿಲ್ಲ. ಸೊ ಇದು ಕೂಡ ಒಂದು ಸಮಸ್ಯೆ ಆಗಿದೆ. ಹಾಗೆ ಈ ಒಂದು ಸಮಸ್ಯೆಗಳಿಂದ ನಾವು ಹೊರಗೆ ಬರಲಿಕ್ಕೆ ಅಥವಾ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಮುಂದಿನ ದಾರಿ ಅಥವಾ ಯಾವ ರೀತಿ ಇರಬೇಕಂತಂದರೆ ನಮ್ಮ ಭಾರತ ಮತ್ತು ಈ UK ನಡುವಿನ ಸಂಬಂಧ ಅನ್ನುವಂಥದ್ದು ಸುಧಾರಣೆ ಆಗಬೇಕಂತಂದ್ರೆ ಫೈನಲೈಸೇಷನ್ ಆಫ್ ಇಂಡಿಯಾ UK ಪ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಇವಾಗ ಈ ಒಂದು ಒಪ್ಪಂದ ಅನ್ನುವಂಥದ್ದು ಇವಾಗ ಸೊ ಇದು ಅಂತಿಮ ಹಂತಕ್ಕೆ ತಲುಪಬೇಕು. ಸೆಕೆಂಡ್ ಪಾಯಿಂಟ್, ಪ್ರಮೋಟ್ ಪೀಪಲ್ ಟು ಪೀಪಲ್ ಟೈ, ಅಂದರೆ ಎರಡೂ ದೇಶಗಳ ನಡುವಿನ ಒಂದು ಸಾಂಸ್ಕೃತಿಕ ಸಂಬಂಧ ಅನ್ನುವಂಥದ್ದು ಬಲಗೊಳ್ಳಬೇಕು. ಎಸ್. ಹಾಗೆ ಪ್ರಿಯಾರಿಟೈಸ್ ಕೊಲಾಬ್ರೇಷನ್ ಇನ್ ಕೌಂಟರ್ ಟೆರರಿಸಮ್. ಸೊ ಇಲ್ಲಿ ಭಯೋತ್ಪಾದನಾ ವಿರೋಧಿ ಚಟುವಟಿಕೆಗಳಲ್ಲಿ ಎರಡೂ ದೇಶಗಳು ಏನು ಮಾಡಬೇಕಾಗತ್ತೆ, ಇಲ್ಲಿ ಕೊಲಾಬ್ರೇಷನ್ಗೆ ಆದ್ಯತೆಯನ್ನು ಅಥವಾ ಸಹಕಾರಕ್ಕೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ಈ ರೆಡ್ ಸಿ ಮತ್ತು ಈ ಸುಯೇಜ್ ಕೆನಲ್ ಅಂತ ಬರುತ್ತಲ್ವ, ಸೊ ಈ ಒಂದು ಮಾರ್ಗಗಳ ಮೂಲಕ ಭಾರತ ಮತ್ತು UKದ ವ್ಯಾಪಾರ ಅನ್ನುವಂಥದ್ದು ನಡೆಯುತ್ತೆ. ಸೊ ಹೀಗಾಗಿ ಈ ಒಂದು ಪ್ರದೇಶದಲ್ಲಿನ ಶಾಂತಿ ಅಥವಾ ಸ್ಥಿರತೆ ಅನ್ನುವಂಥದ್ದು ಎರಡೂ ದೇಶಗಳಿಗೆ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಇಂಡಿಯಾ ಪೆಸಿಫಿಕ್ ಐಲ್ಯಾಂಡ್ ನೇಷನ್ಸ್ ರಿಲೇಷನ್ಸ್. ಫಸ್ಟ್ ಒಂದು ಇವಾಗ ಈ ಪೆಸಿಫಿಕ್ ಐಲ್ಯಾಂಡ್ ನೇಷನ್ಗಳು ಅಂತಂದರೆ ಯಾವೆಲ್ಲ ಬರುತ್ತೆ ಅಂತ ನೋಡೋಣ. ಸೊ ಈ ಒಂದು ಮ್ಯಾಪಲ್ಲಿ ನೀವು ನೋಡಿದ್ರೆ ಈ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರಿಗಳಂತಂದರೆ ಕುಕ್ ಐಲ್ಯಾಂಡ್, ಟೋಂಗಾ, ಸಮೋವಾ, ತುವಾಲು, ಹಾಗೆ ಟೋಕಿಯೋ, ಕಿರಿಬಾತಿ, ಪಿಜಿ, ವಣೌತು, ಸೋಲೋಮೋನ್ ಐಲ್ಯಾಂಡ್, ಪಪುವಾ ನ್ಯೂಗಿನಿಯಾ. ಸೊ ಈ ಎಲ್ಲ ಕಂಟ್ರಿಗಳು ಸೊ ಈ ಒಂದು ಪೆಸಿಫಿಕ್ ಐಲ್ಯಾಂಡ್ ನೇಷನ್ಗಳ ಅಡಿಯಲ್ಲಿ ಬರುತ್ತೆ. ಎಸ್. ಸೊ ರೀಸೆಂಟ್ಲಿ ಇಂಡಿಯಾ ಆಫರ್ಡ್ ಏಡ್ ಟು ಡಿಸಾಸ್ಟರ್ ಹಿಟ್ ಪೆಸಿಫಿಕ್ ಐಲ್ಯಾಂಡ್ ನೇಷನ್. ಅಂದರೆ ಪಪುವಾ ನ್ಯೂಗಿನಿಯಾಗೆ ಈ ಒಂದು ಪ್ರದೇಶದಲ್ಲಿ ಏನಾಗಿರುತ್ತೆ, ಡಿಸಾಸ್ಟರ್ ಆಗಿರುತ್ತೆ. ಸೊ ಈ ಡಿಸಾಸ್ಟರ್ಗೆ ಏನು ಮಾಡಿರುತ್ತೆ ಅಂತಂದರೆ ಸೊ ಇದಕ್ಕೆ ಅಂದರೆ ನೆರವನ್ನು ನೀಡಿರುತ್ತೆ. ಸೊ ಇಲ್ಲಿ ಪಪುವಾ ನ್ಯೂಗಿನಿಯಾ ಅನ್ನುವಂಥದ್ದು ಹ್ಯಾಡ್ ಬಿನ್ ಹಿಟ್ ಬೈ ಮ್ಯಾಸಿವ್ ಲ್ಯಾಂಡ್ಸ್ಲೈಡ್. ಸೊ ಇಲ್ಲಿ ವಿಕೋಪ ಯಾವುದು ಆಗಿರುತ್ತೆ, ಇಲ್ಲಿ ಭೂಕುಸಿತ ಅನ್ನುವಂಥದ್ದು ಆಗಿರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಭಾರತ ಇದಕ್ಕೆ ಆರ್ಥಿಕ ನೆರವನ್ನು ನೀಡಿರುತ್ತೆ. ಎಸ್. ಸೊ ಇಲ್ಲಿ ಪಪುವಾ ನ್ಯೂಗಿನಿಯಾ ಬಗ್ಗೆ ನೋಡೋದಾದರೆ ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ನೇಷನ್ ಬೈ ಲ್ಯಾಂಡ್ ಮಾಸ್. ಸೊ ಇದು ಭೌಗೋಳಿಕ ಒಂದು ದೃಷ್ಟಿಯಿಂದ ನೋಡೋದಾದರೆ ಅಥವಾ ಭೌಗೋಳಿಕ ಒಂದು ವಿಸ್ತೀರ್ಣದ ಹಿನ್ನೆಲೆಯಲ್ಲಿ ನೋಡೋದಾದರೆ ಸೊ ಈ ಒಂದು ಪೆಸಿಫಿಕ್ ಐಲ್ಯಾಂಡ್ ನೇಷನ್ಗಳಲ್ಲಿ ಅತಿ ದೊಡ್ಡ ಒಂದು ಪ್ರದೇಶವಾಗಿ ಈ ಪಪುವಾ ನ್ಯೂಗಿನಿಯಾ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಪಾಪ್ಯುಲೇಷನ್ ದೃಷ್ಟಿಯಿಂದನೂ ಕೂಡ ಅಂದರೆ ಜನಸಂಖ್ಯೆ ದೃಷ್ಟಿಯಿಂದನೂ ಕೂಡ ಸೊ ಇದು ಅತಿ ದೊಡ್ಡ ದೇಶವಾಗಿ ಕಂಡುಬರುತ್ತೆ ಆ ಒಂದು ಪ್ರದೇಶದಲ್ಲಿ. ಪೆಸಿಫಿಕ್ ಐಲ್ಯಾಂಡ್ ನೇಷನ್ಸ್ ಆರ್ ಸಿಟ್ಯುವೇಟೆಡ್ ಇನ್ ಪೆಸಿಫಿಕ್ ಓಷನ್. ಸೊ ನಿಮಗೆ ಹೆಸರೇ ಹೇಳುವ ಹಾಗೆ ಏನಂತಂದರೆ ಪೆಸಿಫಿಕ್ ಐಲ್ಯಾಂಡ್ ನೇಷನ್ಸ್ ಅಂದರೆ ಇದು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂಥ ನೇಷನ್ಗಳಾಗಿವೆ. ಹಾಗಿದ್ರೆ ಯಾವೆಲ್ಲ ದೇಶಗಳು ಬರುತ್ತೆ ಇದರಲ್ಲಿ ಅಂತ ಈಗಾಗಲೇ ನೋಡಿದ್ದೀವಿ. ಸೊ ಈ ಒಂದು ದೇಶಗಳು ಇಲ್ಲಿ 3 ಗ್ರೂಪಿಂಗ್ಗಳಲ್ಲಿ ಕಂಡುಬರುತ್ತೆ. ಸೊ ಮೊದಲನೇದಾಗಿ ಮೆಲಾನೆಸಿಯಾ, ಮೈಕ್ರೋನೇಸಿಯಾ ಆ್ಯಂಡ್ ಪೋಲಿನೇಷಿಯಾ ಅಂತ ಹೇಳಿ ಸೊ ಈ ಒಂದು 3 ಭಾಗಗಳಲ್ಲಿ ಈ 3 ದೇಶ ಅಂದರೆ ಈ ಕಂಟ್ರಿಗಳು ಕಂಡುಬರುತ್ತೆ. ಹಾಗಿದ್ರೆ ಈ ಒಂದು ನೇಷನ್ಗಳಿಂದ ಅಂದರೆ ಈ ಪೆಸಿಫಿಕ್ ಐಲ್ಯಾಂಡ್ ನೇಷನ್ಗಳಿಂದ ಭಾರತಕ್ಕೆ ಏನೆಲ್ಲ ಪ್ರಯೋಜನಗಳಾಗಿವೆ ಅಂತ ನೋಡೋಣ. ಸೊ ಜಿಯೋಪಾಲಿಟಿಕಲ್ ಅಂತಂದರೆ ಇಲ್ಲಿ ಆ ಒಂದು ಪ್ರದೇಶದ ಭೂ ವಿಸ್ತೀರ್ಣ, ಜನಸಂಖ್ಯೆ ಅನ್ನುವಂಥದ್ದು ಅದು ಅದರ ಒಂದು ವ್ಯಾಪಾರ ಆಗಿರ್ಬೋದು ಅಥವಾ ಬೇರೆ ದೇಶಗಳೊಟ್ಟಿಗಿನ ಸಂಬಂಧಗಳ ಮೇಲೆ ಯಾವ ರೀತಿ ಅದು ಪ್ರಭಾವ ಬೀರುತ್ತೆ ಅನ್ನುವಂಥದ್ದು. ಸೊ ಇವಾಗ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ. ದ ಪೆಸಿಫಿಕ್ ಐಲ್ಯಾಂಡ್ಸ್ ಆರ್ ಕ್ರೂಷಿಯಲ್ ಟು ಇಂಡಿಯಾಸ್ ಬ್ರಾಡರ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ. ಸೊ ಇಲ್ಲಿ ಭಾರತದ ತನ್ನ ಕಾರ್ಯತಂತ್ರ ಇದೆ. ಓಕೆ. ಸೊ ಇಲ್ಲಿ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅಂತ ಹೇಳಿ ಸೊ ಇದರ ಒಂದು ಗುರಿ ಏನಂತಂದರೆ ಟು ಎನ್ಶ್ಯೂರ್ ಅ ಫ್ರೀ ಆ್ಯಂಡ್ ಓಪನ್ ಇನ್ಕ್ಲೂಸಿವ್ ಇಂಡೋ ಸ್ಪೆಸಿಫಿಕ್ ರೀಜನ್. ಸೊ ಈ ಒಂದು ಪ್ರದೇಶವನ್ನು ಎಲ್ಲ ದೇಶಗಳು ಕೂಡ ಇಲ್ಲಿ ಮುಕ್ತವಾಗಿ ಅಂದರೆ ನ್ಯಾವಿಗೇಷನ್ಗಾಗಿ ಅಥವಾ ವ್ಯಾಪಾರಕ್ಕಾಗಿ ಬಳಸಿಕೊಳ್ಳುವಂಥ ಉದ್ದೇಶವನ್ನು ಸೊ ಈ ಭಾರತದ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅನ್ನುವಂಥದ್ದು ಹೊಂದಿರುತ್ತೆ. ಸೊ ಹೀಗಾಗಿ ಈ ಪ್ರದೇಶ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಜಿಯೋ ಸ್ಟ್ರಾಟಜಿಕ್ ಲೊಕೇಶನ್ ಅಂದರೆ ಈ ಒಂದು ದೇಶಗಳು ಇಲ್ಲಿ ಯಾವ ಒಂದು ಜಿಯೋ ಸ್ಟ್ರಾಟಜಿಕ್ ಅಂತಂದರೆ ಭೌಗೋಳಿಕ ಕಾರ್ಯತಂತ್ರದ ಒಂದು ಸ್ಥಳ. ಅಂದರೆ ಈ ಒಂದು ಸ್ಥಳಗಳು ಎಲ್ಲಿ ಕಂಡುಬರುತ್ತೆ, ಇದು ಪೆಸಿಫಿಕ್ ಓಷನಲ್ಲಿ ಕಂಡುಬರುತ್ತೆ. ಸೊ ಹೀಗಾಗಿ
ಮಿಲಿಟ್ರಿ ಅಲಯನ್ಸ್ ಆಸ್ ಇಂಡೋ ಪೆಸಿಫಿಕ್ ಬಿಕಮ್ಸ್. ಭಾರತಕ್ಕೆ ಈ ಒಂದು ಪ್ರದೇಶ ಅಂದರೆ ಈ ಚೀನಾ ಮತ್ತು ಯು ಎಸ್ಗೆ ಕೌಂಟರ್ ಆಗಿ ಇರಲಿಕ್ಕೆ ಸೊ ಈ ಒಂದು ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೆಂಥನ್ಸ್ ಇಂಡಿಯಾಸ್ ಎಕನಾಮಿಕ್ ಲೆವರೇಜ್. ಸೊ ಭಾರತದ ಒಂದು ಆರ್ಥಿಕತೆಯನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಳ್ಳಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಮಾರ್ಗದ ಮೂಲಕ ಅಂದರೆ ಈ ಪೆಸಿಫಿಕ್ ಒಂದು ಓಷನ್ ಮೂಲಕ ಭಾರತದ ವ್ಯಾಪಾರ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಹೀಗಾಗಿ ಈ ಒಂದು ಪೆಸಿಫಿಕ್ ಓಷನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲಿಸಮ್. ಸೊ ಭಾರತಕ್ಕೆ ಸೊ ಯುನೈಟೆಡ್ ನೇಷನಲ್ಲಿ ಪರ್ಮನೆಂಟ್ ಸ್ಥಾನ ಕೂಡ ನೀಡಬೇಕಂತ ಹೇಳಿ ಈ ಒಂದು ದೇಶಗಳು ಕೂಡ ಇಲ್ಲಿ ಬೆಂಬಲವನ್ನು ನೀಡ್ತಾ ಇದೆ. ಹಾಗೆ ಸ್ಟ್ರಾಂಗ್ ಡಯಾಸ್ಪೊರಾ ಪ್ರೆಸೆನ್ಸ್ ಆ್ಯಂಡ್ ಹಿಸ್ಟೋರಿಕಲ್ ಕನೆಕ್ಷನ್. ಸೊ ಐತಿಹಾಸಿಕವಾಗಿ ಅಂದರೆ ಈ ಹಿಂದೆಯೂ ಕೂಡ ಸೊ ಈ ಒಂದು ಪ್ರದೇಶಗಳೊಟ್ಟಿಗೆ ಭಾರತದ ಸಂಬಂಧ ಅನ್ನುವಂಥದ್ದು ಕಂಡುಬರುತ್ತೆ. ಯಾಕಂದರೆ ಇಲ್ಲಿ ಪಪುವಾ ನ್ಯೂ ಗಿನಿ ಆಗಿರ್ಬೋದು, ಸೊಲೊಮನ್ ಐಲ್ಯಾಂಡ್ ಶೇರ್ ಕನೆಕ್ಷನ್ ವಿತ್ ದ ಇಂಡಿಯಾ ಆ್ಯಸ್ ಫಾರ್ಮರ್ ಬ್ರಿಟಿಷ್ ಕಾಲೋನೀಸ್. ಸೊ ಅಂದರೆ ಈ ಒಂದು ಪ್ರದೇಶಗಳನ್ನು ಕೂಡ ಭಾರತ ಅಂದರೆ ಈ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರುವಂಥ ದೇಶಗಳಾಗಿವೆ ಇವು ಕೂಡ. ಅಂದರೆ ಭಾರತ ಕೂಡ ಸೊ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ಸೊ ಹೀಗಾಗಿ ಎರಡೂ ದೇಶಗಳು ಏನಂತಂದರೆ ಕಾಮನ್ ಹಿಸ್ಟ್ರಿಯನ್ನು ಕೂಡ ಹೊಂದಿವೆ. ಹಾಗೆ ಸೊ ಈ ಪಿ ಜಿ ಅನ್ನುವಂಥ ದೇಶದಲ್ಲಿ ಸೊ ಇದು ಕೂಡ ಒಂದು ಈ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರಿ ನೇಷನಲ್ಲಿ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಭಾರತೀಯ ಮೂಲದ ಪ್ರಜೆಗಳು ಎಷ್ಟು ಜನ ಇದ್ದಾರೆ ಅಂತಂದರೆ ಇಲ್ಲಿ 1/3 ಇದ್ದಾರೆ. ಹಾಗಿದ್ರೆ ಈ ಪೆಸಿಫಿಕ್ ಐಲ್ಯಾಂಡ್ನಲ್ಲಿ ಬರುವಂಥ ದೇಶಗಳೊಟ್ಟಿಗೆ ಭಾರತ ಯಾವ ರೀತಿ ತೊಡಗಿಕೊಂಡಿದೆ ಅಥವಾ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ ಅಂತ ನೋಡೋಣ. ಸೊ ಇಂಡಿಯಾ ಪೆಸಿಫಿಕ್ ಓಷನ್ಸ್ ಇನಿಷಿಯೇಟಿವ್. ಸೊ ಈ ಒಂದು ಉಪಕ್ರಮಗಳ ಮೂಲಕ ಸೊ ಭಾರತ ಏನು ಮಾಡುತ್ತೆ, ಸೊ ಈ ಒಂದು ರೀಜನ್ಗಳ ಅಥವಾ ಈ ಒಂದು ಭಾಗದಲ್ಲಿ ಬರುವಂಥ ದೇಶಗಳೊಟ್ಟಿಗೆ ತನ್ನ ಸಂಬಂಧವನ್ನು ಕಾಯ್ದುಕೊಂಡು ಬರುತ್ತೆ. ಹಾಗೆ ಗ್ರಾಂಟ್ ಇನ್ ಏಡ್ ಆ್ಯಂಡ್ ಕನ್ಸೆಷನಲ್ ಲೈನ್ ಆಫ್ ಕ್ರೆಡಿಟ್. ಸೊ ಹಲವಾರು ಅಂದರೆ ಈ ವಿಕೋಪದ ಸಂದರ್ಭದಲ್ಲಿ ಅವುಗಳಿಗೆ ಸಹಾಯವನ್ನು ಕೂಡ ಮಾಡಿದೆ. ಹಾಗೆ ಇಲ್ಲಿ ಈ ದೇಶಗಳಿಗೆ ಸಾಲವನ್ನು ಕೂಡ ನೀಡಿದೆ. ಹಾಗೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಡಿಸಾಸ್ಟರ್ ರಿಲೀಫ್. ಸೊ ಕೋವಿಡ್-19 ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ವ್ಯಾಕ್ಸಿನನ್ನು ಕೂಡ ಸಪ್ಲೈನ ಮಾಡಿದ್ದಾರೆ. ಹಾಗೆ ಇಲೆಕ್ಷನ್ ಪ್ರೊಸೆಸ್ನಲ್ಲಿ ಕೂಡ ಸೊ ಸಹಾಯವನ್ನು ಮಾಡ್ತಾಯಿದೆ. ಅಂದರೆ ಇಲ್ಲಿ ಪಪುವಾ ನ್ಯೂ ಗಿನಿಯಾದಲ್ಲಿ ನಡೆಯುವಂಥ ಇಲೆಕ್ಷನ್ಗೆ ಸೊ ಇಲ್ಲಿ ಡೆಲಿಬಲ್ ಇಂಕ್. ಸೊ ಏನು ನಾವು ಇಲೆಕ್ಷನ್ ವೋಟನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ಕೈಗೆ ಇದನ್ನು ಹಾಕ್ತಾರಲ್ವಾ, ಇಂಕ್ ಇರುತ್ತೆ. ಆ ಒಂದು ಇಂಕನ್ನು ಕೂಡ ಭಾರತ ಸೊ ಈ ಪಪುವಾ ನ್ಯೂ ಗಿನಿಯಾಗೆ ಸಪ್ಲೈನ ಮಾಡ್ತಾಯಿದೆ. ಹಾಗೆ ಇಲ್ಲಿ ಅಮೃತ್ ಸ್ಕಾಲರ್ಶಿಪ್ ಮೂಲಕ ಸೊ ಈ ಒಂದು ಪೆಸಿಫಿಕ್ ಐಲ್ಯಾಂಡ್ ಕಂಟ್ರಿಗಳಿಗೆ ಇಲ್ಲಿ ಅಂದರೆ 1000 ಒಂದು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾಯಿದೆ, ಇಲ್ಲಿ ಸ್ಕಾಲರ್ಶಿಪ್ಪನ್ನು ಕೂಡ ನೀಡ್ತಾ ಇದೆ. ಸೊ ಇವಾಗ ಈ ಎರಡೂ ದೇಶಗಳ ನಡುವಿನ ಈ ಪೆಸಿಫಿಕ್ ಐಲ್ಯಾಂಡ್ ನೇಷನ್ ಮತ್ತು ಭಾರತದ ನಡುವಿನ ಈ ಸಹಕಾರದಲ್ಲಿ ಏನೆಲ್ಲ ಸವಾಲುಗಳು ಕಂಡು ಬರ್ತಾ ಇದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಜಿಯೋಪೊಲಿಟಿಕಲ್ ಕಾಂಪಿಟೇಷನ್. ಸೊ ಇಲ್ಲಿ ಜಿಯೋಪೊಲಿಟಿಕಲ್ ಕಾಂಪಿಟೇಷನ್ ಅಂತಂದರೆ ಭಾರತದ ಪರ್ಯಾಯವಾಗಿ ಈ ಒಂದು ಪ್ರದೇಶದಲ್ಲಿ ಚೀನಾ ಏನು ಮಾಡ್ತಾ ಇದೆ ಅಂದರೆ ಪ್ರಾಬಲ್ಯವನ್ನು ಬೀರ್ತಾ ಇದೆ. ಸೊ ಇಲ್ಲಿ ಈ ಸೊಲೊಮನ್ ಐಲ್ಯಾಂಡ್ ನೊಟ್ಟಿಗೆ 2022ರಲ್ಲಿ ಏನು ಮಾಡ್ಕೊಂಡಿದೆ ಅಂತಂದರೆ ಒಂದು ಭದ್ರತಾ ಒಪ್ಪಂದಕ್ಕೆ ಸಹಿಯನ್ನು ಕೂಡ ಸೊ ಈ ಚೀನಾ ಮಾಡ್ಕೊಂಡಿದೆ. ಹಾಗೆ ರಿಸೋರ್ಸ್ ಕಾನ್ಸ್ಟೆಂಟ್. ಸೊ ಕೆಲವೊಂದಿಷ್ಟು ಸಂಪನ್ಮೂಲಗಳ ಒಂದು ಹರಿವಿಗೆ ಏನು ಮಾಡುತ್ತೆ ಅಂತಂದರೆ ಸೊ ಆ ದೇಶಗಳು ಇಲ್ಲಿ ನಿರ್ಬಂಧವನ್ನು ಹಾಕತ್ತೆ. ಹಾಗೆ ಹೈಟರ್ನ್ ವಲ್ನರಬಿಲಿಟೀಸ್. ಸೊ ಈ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಆಗಾಗ ಸೊ ಇಲ್ಲಿ ಪ್ರಕೃತಿ ವಿಕೋಪಗಳನ್ನುವಂಥದ್ದು ಕಂಡುಬರುತ್ತೆ. ಸೊ ಹೀಗಾಗಿ ಈ ಒಂದು ದೇಶಗಳ ಒಟ್ಟಿಗಿನ ಸಂಬಂಧ ಅನ್ನುವಂಥದ್ದು ಸೊ ಇಲ್ಲಿ ಏನಂತಾರೆ ಸಪ್ಲೈ ಚೈನ್ ಅಂದರೆ ಸೊ ಈ ಒಂದು ದೇಶಗಳಲ್ಲಿನ ಸಂಪನ್ಮೂಲಗಳನ್ನುವಂಥದ್ದು ಇಂಪೋರ್ಟನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಅಡಚಣೆ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದಕ್ಕೆ ಫಾರ್ವರ್ಡ್ನಾಗಿ ನಾವು ಮೊದಲನೇದಾಗಿ ಸ್ಟ್ರೆಂಥನಿಂಗ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್. ಯಾಕಂದರೆ ಈ ದೇಶಗಳು ಇಲ್ಲಿ ತುಂಬ ದೂರದಲ್ಲಿದೆ. ಸೊ ಹೀಗಾಗಿ ಇವುಗಳ ನಡುವಿನ ಸಂಬಂಧ ಅನ್ನುವಂಥದ್ದು ಸುಸ್ಥಿರವಾಗಿರಬೇಕಂತಂದರೆ ಅಥವಾ ಕಂಟಿನ್ಯೂ ಆಗಿರಬೇಕಂತಂದರೆ ಸೊ ಇಲ್ಲಿ ನಾವು ಮೊದಲನೇದಾಗಿ ನಮ್ಮ ಒಂದು ಈ ರಾಜತಾಂತ್ರಿಕ ಸಂಬಂಧಗಳನ್ನ ಏನು ಮಾಡಬೇಕಿಲ್ಲಿ ಬಲಪಡಿಸ್ಕೊಳ್ಬೇಕು. ಅಂದರೆ ಹೈ ಲೆವೆಲ್ ಅಂದರೆ ಉನ್ನತ ಮಟ್ಟದ ಮಾತುಕತೆಗಳನ್ನುವಂಥದ್ದು ನಿಯಮಿತವಾಗಿ ಎರಡು ದೇಶಗಳ ನಡುವೆ ಆಗಬೇಕು. ಹಾಗೆ ಕೊಲಾಬ್ರೇಷನ್ ಇನ್ ಕ್ಲೈಮೇಟ್ ರೆಸಿಲಿಯನ್ಸ್ ಪ್ರಾಜೆಕ್ಟ್. ಸೊ ಈಗಾಗಲೇ ನೋಡಿದ ಹಾಗೆ ಈ ಒಂದು ಪ್ರದೇಶದಲ್ಲಿ ಸೊ ಫ್ಲಡ್ ಆಗಿರ್ಬೋದು, ಲ್ಯಾಂಡ್ಸ್ಲೈಡ್ ಅನ್ನುವಂಥದ್ದು
ಆಗ ಕಂಡು ಬರುತ್ತೆ. ಸೊ ಇವುಗಳನ್ನ ಈ ರೀತಿಯ ಒಂದು ಫ್ಲಡ್ ಆಗಿರ್ಬೋದು, ಲ್ಯಾಂಡ್ಸ್ಲೈಡ್ಗಳನ್ನ ಸೊ ಇಲ್ಲಿ ಫೇಸ್ ಮಾಡಲಿಕ್ಕೆ ಭಾರತ ಏನು ಮಾಡಬೇಕು, ಇಲ್ಲಿ ಅದಕ್ಕೆ ಹೊಂದಿಕೊಳ್ಳುವಂಥ ಟೆಕ್ನಾಲಜಿಯನ್ನು ಅಥವಾ ಎಕ್ಸ್ಪರ್ಟಿಸನ್ನು ಇಲ್ಲಿ ಅದರ ಒಂದು ನೆರವನ್ನು ಭಾರತ ಕೂಡ ಇಲ್ಲಿ ನೀಡ್ಬೋದಾಗಿರುತ್ತೆ. ಹಾಗೆ ಮೆರಿಟೈಮ್ ಕೋಆಪ್ರೇಷನ್, ಯಾಕಂತಂದರೆ ಭಾರತ ಮತ್ತು ಈ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರಿಗಳ ನಡುವೆ ಸೊ ಈ ಪೆಸಿಫಿಕ್ ಓಷನ್ ಮಾರ್ಗವಾಗಿ ವ್ಯಾಪಾರ ನಡೆಯೋದರಿಂದ ಈ ಒಂದು ಭಾಗದಲ್ಲಿನ ಸುರಕ್ಷತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಇಲ್ಲಿಗಲ್ ಅಕ್ರಮ ಒಂದು ಮೀನುಗಾರಿಕೆ ಆಗಿರ್ಬೋದು ಅಥವಾ ಪೈರಸಿ ಅಂತಂದರೆ ಕಡಲ್ಗಳ ಅಂದರೆ ಸೊ ಈ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಸೊ ಹಡಗು ಅನ್ನುವಂಥದ್ದು ಅಥವಾ ಶಿಪ್ ಅನ್ನುವಂಥದ್ದು ಅವುಗಳನ್ನ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಒಂದಿಷ್ಟು ಕಳ್ಳರು ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅದನ್ನು ಅಟ್ಯಾಕ್ ಮಾಡಿ ಆ ಒಂದು ಸಂಪತ್ತನ್ನು ದೋಚ್ತಾರೆ. ಸೊ ಇದರ ವಿರುದ್ಧ ಹೋರಾಡಲಿಕ್ಕೆ ಹಾಗೆ ಸಾಗರ ಒಂದು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಎರಡೂ ದೇಶಗಳು ಇಲ್ಲಿ ಸಹಕಾರವನ್ನು ನೀಡುವ ಮೂಲಕ ತಮ್ಮ ಸಂಬಂಧಗಳನ್ನು ಇಲ್ಲಿ ಮತ್ತಷ್ಟು ಬಲಪಡಿಸಿಕೊಳ್ಬೋದು. ಸೊ ನೆಕ್ಸ್ಟ್ ವೆಸ್ಟರ್ನ್ ಇಂಡಿಯನ್ ಓಷನ್. ಸೊ ಈ ಒಂದು ಟಾಪಿಕ್ ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ವೆಸ್ಟರ್ನ್ ಇಂಡಿಯನ್ ಓಷನ್ ಇಸ್ ಎಮರ್ಜಿಂಗ್ ಆ್ಯಸ್ ಅ ಕೀ ರೀಜನ್ ಫಾರ್ US ಇಂಡಿಯಾ. ಸೊ ಭಾರತ ಮತ್ತು USA ನಡುವಿರೋಂಥ ಈ ಇಂಡೋ ಪೆಸಿಫಿಕ್ ಕೋಆಪ್ರೇಷನ್ ಏನಿದೆ ಅಲ್ವಾ, ಸೊ ಇದಕ್ಕೆ ಪ್ರಮುಖವಾಗಿ ಈ ಒಂದು ಭಾಗ ಕಂಡುಬರುತ್ತೆ, ವೆಸ್ಟರ್ನ್ ಇಂಡಿಯನ್ ಓಷನ್ ಅನ್ನುವಂಥದ್ದು. ಸೊ ಈ ಒಂದು ಭಾಗವನ್ನು ನೋಡಿದರೆ ಇಲ್ಲಿ ಯಾವೆಲ್ಲ ಒಂದು ದೇಶಗಳು ಬರುತ್ತೆ ಅಂತಂದ್ರೆ ಕೀನ್ಯಾ, ಮೊಜಾಂಬಿಕ್, ಸೋಮಾಲಿಯಾ, ಸೌತ್ ಆಫ್ರಿಕಾ, ತಾಂಜೇನಿಯಾ, ಕೊಮೊರೊಸ್, ಮಡಗಾಸ್ಕರ್, ಮಾರಿಷಸ್, ಶೆಲೆಸ್ ಹಾಗೆ ಫ್ರೆಂಚ್ ಟೆರಿಟರಿ. ಸೊ ಈ ಒಂದು ಭಾಗದಲ್ಲಿ ಕಂಡುಬರುತ್ತೆ, ಅಂದರೆ ವೆಸ್ಟರ್ನ್ ಇಂಡಿಯನ್ ಓಷನಲ್ಲಿ ಕಂಡುಬರುವಂಥ ದೇಶಗಳಾಗಿವೆ. ಹಾಗಿದ್ರೆ ಭಾರತಕ್ಕೆ ಇದರಿಂದ ಏನು ಪ್ರಯೋಜನ ಅಂತಂದರೆ ಇಲ್ಲಿ ಇದು ವ್ಯಾಪಾರ ಮತ್ತು ಈ ಸಾರಿಗೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಸೊ ಈ ಒಂದು ಭಾಗದಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಬರುತ್ತೆ, ಹಾಗೆ ಮೊಜಾಂಬಿಕ್ ಕ್ಯಾನಲ್ ಕಂಡುಬರುತ್ತೆ. ಹಾಗಿದ್ರೆ ಈ ಒಂದು ಮೊಜಾಂಬಿಕ್ ಕ್ಯಾನಲ್ಗಳ ಮೂಲಕ ಜಾಗತಿಕ ತೈಲ ವ್ಯಾಪಾರ ಅನ್ನುವಂಥದ್ದು 30% ಅಂತಷ್ಟು ಕಂಡುಬರುತ್ತೆ. ಅಂದರೆ ಸೊ ಈ ಒಂದು ಕಾಲುವೆಯ ಮೂಲಕ ಏನಾಗುತ್ತೆ, ಸೊ ಇಲ್ಲಿ 30% ಆಫ್ ದ ಗ್ಲೋಬಲ್ ಆಯಿಲ್, ಕ್ರೂಡ್ ಆಯಿಲ್ ಅನ್ನುವಂಥದ್ದು ಪಾಸ್ ಆಗಿ ಹೋಗುತ್ತೆ. ಹಾಗೆ ಓಷಿಯನ್ ಅಸಿಡ್ಸ್, ಸೊ ಈ ಒಂದು ಸಾಗರವನ್ನು ಅಂದರೆ ಈ ಒಂದು ಪ್ರದೇಶದ ಸಾಗರ ಸಂಪತ್ತು ಏನಿದೆ ಅಂತಂದರೆ ಇಲ್ಲಿ ಆಫ್ ಶೋರ್ ಆಯಿಲ್, ಸೊ ಇಲ್ಲಿಯೂ ಕೂಡ ಏನು ಮಾಡಲಾಗುತ್ತೆ, ಇಲ್ಲಿ ಕ್ರೂಡ್ ಆಯಿಲನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಗ್ಯಾಸ್ ರಿಸರ್ವೈರ್ ಆ್ಯಂಡ್ ಫಿಶರೀಸ್, ಸೊ ಇದು ಮೀನುಗಾರಿಕೆಗೆ ಮತ್ತು ಸೊ ಇಂಪಾರ್ಟೆಂಟ್ ಏನಂತಂದರೆ ಗ್ಯಾಸ್ ರಿಸರ್ವ್ ಕೂಡ ಆಗಿದೆ. ಸೊ ಇದರಿಂದ ಭಾರತಕ್ಕೆ ಏನು ಇಂಪಾರ್ಟೆನ್ಸ್ ಅಂತಂದರೆ ಫಸ್ಟ್ ಒನ್ ಸ್ಟ್ರಾಟಜಿಕ್ ಲೊಕೇಶನ್. ಸೊ ಈ ಒಂದು ಪ್ರದೇಶ ಭಾರತವನ್ನು ಸೊ ಇಲ್ಲಿ ಇಂಡೋ ಪೆಸಿಫಿಕ್, ಭಾರತ ಮತ್ತು ಪೆಸಿಫಿಕ್ ರೀಜನ್ಗೆ ಕನೆಕ್ಟನ್ನು ಮಾಡುತ್ತೆ. ಹಾಗೆ ಈ ಮಿಡಲ್ ಈಸ್ಟ್ನಲ್ಲಿ ಬರುವಂಥ ಕಂಟ್ರಿಗಳು ಕೂಡ ಸೊ ಇದು ಸಂಪರ್ಕ ಮಾಡಲಿಕ್ಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಕೌಂಟ್ರಿಂಗ್ ಚೈನೀಸ್ ಇನ್ಫ್ಲೂಯೆನ್ಸ್, ಸೊ ಈ ಒಂದು ಪ್ರದೇಶಗಳಲ್ಲಿ ಬರುವಂಥ ದೇಶಗಳು ಏನು ಮಾಡುತ್ತೆ, ಸೊ ಭಾರತದ ಪರವಾಗಿ ಇರುತ್ತೆ. ಅಂದರೆ ಇವು ಕೂಡ ಅಂದರೆ ಭಾರತ ಈ ಒಂದು ಪ್ರದೇಶದಲ್ಲಿ ಡಾಮಿನೆನ್ಸ್ ಅಥವಾ ಸಹಕಾರವನ್ನು ನೀಡಿದರೆ ಸೊ ಆ ಮೂಲಕ ಏನು ಮಾಡ್ಬೋದು ಅಂತಂದರೆ ಚೈನಾಗೆ ಪ್ರತಿಸ್ಪರ್ಧಿಯಾಗಿ ಭಾರತ ಇಲ್ಲಿ ಸ್ಪರ್ಧೆಯನ್ನು ಮಾಡ್ಬೋದು. ಹಾಗೆ ಬ್ಲೂ ಎಕಾನಮಿ ಅಂದರೆ ಸೊ ಇಲ್ಲಿ ಸಾಗರವನ್ನು ರಕ್ಷಣೆ ಮಾಡುವುದರ ಮೂಲಕ ಅಥವಾ ನ್ಯಾವಿಗೇಷನ್ ಮಾಡುವುದರ ಮೂಲಕ ಅಥವಾ ಫಿಶರಿಂಗ್ ಮಾಡುವ ಮೂಲಕ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಹಲವಾರು ಆ್ಯಕ್ಟಿವಿಟಿಗಳನ್ನ ಕೈಗೊಳ್ಬೋದಾಗತ್ತೆ ಭಾರತ ಅನ್ನುವಂಥದ್ದು. ಹಾಗೆ ಎನರ್ಜಿ ಸೆಕ್ಯುರಿಟಿ ಅಂದರೆ ಇಂಧನ ಭದ್ರತೆ, ಸೊ ಇಲ್ಲಿ ಸ್ಯೂಯೆಜ್ ಕೆನಾಲ್ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಜಾಗತಿಕವಾಗಿ ಸೊ ಇಲ್ಲಿ 90% ಆಫ್ ದ ಟ್ರೇಡ್ ಅನ್ನುವಂಥದ್ದು ಸೊ ಈ ಸ್ಯೂಯೆಜ್ ಕೆನಾಲ್ ಮೂಲಕನೇ ನಡೆಯುತ್ತೆ ಭಾರತದ ವ್ಯಾಪಾರ ಅನ್ನುವಂಥದ್ದು. ಎಸ್, ಸೊ ಇಲ್ಲಿ ಇಂಡಿಯಾ ಮತ್ತು ಈ ವೆಸ್ಟರ್ನ್ ಇಂಡಿಯನ್ ಓಷನ್ ರೀಜನ್ ಬಗ್ಗೆ ನೋಡ್ಕೋದಾದ್ರೆ ಇಂಡಿಯನ್ ಎಂಗೇಜ್ಮೆಂಟ್, ಸೊ ಇಲ್ಲಿ ಮಿಷನ್ ಸಾಗರ್ ಅಂತ ಬರುತ್ತೆ. ಸೊ ಈ ಮಿಷನ್ ಸಾಗರ್ ಮೂಲಕ ಏನು ಮಾಡುತ್ತೆ ಅಂತಂದರೆ ಈ ಒಂದು ದೇಶಗಳಿಗೆ ಕೋವಿಡ್-19 ರಿಲೇಟೆಡ್ ಅಸಿಸ್ಟೆನ್ಸನ್ನು ಮಾಡುತ್ತೆ, ಅಂದರೆ ವ್ಯಾಕ್ಸಿನ್ಗಳನ್ನ ನೀಡುತ್ತೆ. ಹಾಗೆ ಸೊ ಎರಡೂ ದೇಶಗಳ ನಡುವೆ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ಬರುವಂಥ ಹಲವಾರು ದೇಶಗಳೊಟ್ಟಿಗೆ ಸೊ ಮಿಲಿಟರಿ ಕಾರ್ಯಾಚರಣೆಯನ್ನು ಕೂಡ ಮಾಡುತ್ತೆ. ಅಂಥದ್ರಲ್ಲಿ ಇಲ್ಲಿ ಆಫ್ರಿಕಾ ಇಂಡಿಯಾ ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸ್ ಅಂತ ಬರುತ್ತೆ. ಹಾಗೆ ಆಪರೇಷನ್ ಸಂಕಲ್ಪ ಅಂತ ಹೇಳಿ ಸೊ ಇದನ್ನು ಇಂಡಿಯನ್ ನೇವಿಯವರು ಕಂಡಕ್ಟ್ ಮಾಡಿರುವಂಥ ಎಕ್ಸಸೈಸ್ ಇದು. ಸೊ ಇದೊಂದು ಮ್ಯಾರಿಟೈಮ್ ಅಂದರೆ ಸೊ ಈ ಕಡಲ್ ಸಾಗರಿಕ ಒಂದು ಭದ್ರತೆ ಕುರಿತಾಗಿರುವಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಎಸ್, ಸೊ ಇವಾಗ ನ್ಯೂಸ್ ಇನ್ ಶಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯಾ ಜಾಯಿಂಟ್ಸ್ ಯುನೈಟೆಡ್ ನೇಷನ್ ಲೆಡ್ ಕಾನ್ಫರೆನ್ಸ್ ಆನ್ ಅಫ್ಘಾನಿಸ್ತಾನ್ ಇನ್ ದೋಹಾ.
ಅಂದರೆ ಈ ದೋಹಾ ಅನ್ನುವಂಥ ಪ್ರದೇಶದಲ್ಲಿ ಈ ಅಫ್ಘಾನಿಸ್ತಾನದ ಮೇಲೆ ಅಂದರೆ ಈ ಯುನೈಟೆಡ್ ನೇಷನ್ ನೇತೃತ್ವದ ಒಂದು ಕಾನ್ಫರೆನ್ಸ್ನಲ್ಲಿ ಏನಾಗಿರುತ್ತೆ, ಭಾರತ ಅನ್ನುವಂಥದ್ದು ಪಾರ್ಟಿಸಿಪೇಟ್ ಮಾಡಿರುತ್ತೆ. ಸೊ ಅಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಅಫ್ಘಾನಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂಥ ಅಂದರೆ ಇವಾಗ ಏನಿದೆ ಅಂದರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತವಿರುವಂಥ ಸರ್ಕಾರದ, ಸೊ ಇವರ ಒಂದು ಇವರ ಒಂದು ಆಳ್ವಿಕೆ ಅಡಿಯಲ್ಲಿ ಅಲ್ಲಿನ ಒಂದು ಜನರ ಸುರಕ್ಷತೆಗಾಗಿ ಈ ಒಂದು ಸಮಾವೇಶನ ಮಾಡಲಾಗಿರುತ್ತೆ. ಸೊ ಯಾವಾಗ ಅಂತಂದರೆ 2021ರಲ್ಲಿ ಈ ತಾಲಿಬಾನ್ ಸರ್ಕಾರ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ಸೊ ಈ ಹಿಂದೆ ಏನಂತಂದರೆ 2001ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಅಂದರೆ ಅಫ್ಘಾನಿಸ್ತಾನದಲ್ಲಿ ಈ US ಬೆಂಬಲಿತ ಒಂದು ಸರ್ಕಾರ ಇರುತ್ತೆ. ಬಟ್ 2021ರಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗ US ಅನ್ನುವಂಥದ್ದು ಈ ಒಂದು ಪ್ರದೇಶದಲ್ಲಿ ತನ್ನ ಸೇನೆಯನ್ನು ವಾಪಸ್ ತೆಗೆದುಕೊಳ್ಳುತ್ತಲ್ವ, ಆವಾಗಿನಿಂದ ಅಲ್ಲಿ ತಾಲಿಬಾನ್ ಸರ್ಕಾರ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ಹಾಗಿದ್ರೆ ಈ ಒಂದು ಪ್ರದೇಶದಲ್ಲಿನ ಶಾಂತಿ ಅನ್ನುವಂಥದ್ದು ಅಂದರೆ ಅಫ್ಘಾನಿಸ್ತಾನದಲ್ಲಿನ ಶಾಂತಿ ಅನ್ನುವಂಥದ್ದು ಅದು ಭಾರತದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋಣ, ಅಥವಾ ಅಲ್ಲಿನ ಸ್ಥಿರತೆ ಅನ್ನುವಂಥದ್ದು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನೋಡೋಣ. ಫಸ್ಟ್ ಒನ್ ರೀಜನಲ್ ಕನೆಕ್ಟಿವಿಟಿ ಅಂದರೆ ಪ್ರಾದೇಶಿಕ ಸಂಪರ್ಕ. ಸೊ ಇಲ್ಲಿ ಅಫ್ಘಾನಿಸ್ತಾನದ ಮೂಲಕ ನಾವು ಇಲ್ಲಿ ಮಧ್ಯ ಏಷ್ಯಾವನ್ನು ಕನೆಕ್ಟ್ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿನ ಶಾಂತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಭದ್ರತೆಗೆ ಸಂಬಂಧಪಟ್ಟಂತೆ ಏನಂತಂದರೆ ರೆಡ್ಯೂಸ್ ಇನ್ಸರ್ಜೆನ್ಸಿ ಆ್ಯಂಡ್ ಕ್ರಾಸ್ ಬಾರ್ಡರ್ ಟೆರರಿಸಮ್ ಕ್ಯಾನ್ ಲೀಡ್ ಟು ಅ ಮೋರ್ ಸೆಕ್ಯೂರ್ ಎನ್ವಿರಾನ್ಮೆಂಟ್ ಫಾರ್ ದ ಇಂಡಿಯಾ ನಾರ್ದರ್ನ್ ಆ್ಯಂಡ್ ವೆಸ್ಟರ್ನ್ ಬಾರ್ಡರ್. ಸೊ ಇಲ್ಲಿ ಏನಿದೆ ಅಂತಂದರೆ ಸೊ ಇದು ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಆಗಿರೋದ್ರಿಂದ ಸೊ ಭಾರತದ ಒಂದು ಗಡಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಕೆಲವೊಂದಿಷ್ಟು ಇನ್ಸರ್ಜೆಂಟಿ ಗ್ರೂಪ್ಗಳಂತ ಬರುತ್ತೆ. ಸೊ ಇನ್ ಕೇಸ್ ಏನಾದರೂ ಈ ಒಂದು ಪ್ರದೇಶದಲ್ಲಿ ಅಶಾಂತಿ ಅಂತ ಕಂಡು ಬಂದರೆ ಸೊ ಭಾರತದ ಬಾರ್ಡರ್ ಕಂಟ್ರಿಗಳಲ್ಲಿ ಕೂಡ ಏನಾಗುತ್ತೆ ಅಂದರೆ ಭಾರತದ ಗಡಿಗೆ ಹೊಂದಿಕೊಂಡಿರುವಂಥ ಪ್ರದೇಶಗಳಲ್ಲಿ ಕೂಡ ಇಲ್ಲಿ ಅಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಅಂದರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು ಆ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಕರ್ಬಿಂಗ್ ಡ್ರಗ್ ಟ್ರಾಫಿಕಿಂಗ್. ಸೊ ಇಲ್ಲಿ ಈ ಗೋಲ್ಡನ್ ಕ್ರೆಸೆಂಟ್ ಅಥವಾ ಡೆಸ್ಕ್ ಕ್ರೆಸೆಂಟ್ ಅಂತ ಬರುತ್ತೆ. ಹಾಗಿದ್ರೆ ಈ ಒಂದು ಕ್ರೆಸೆಂಟಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ ಅಂದರೆ ಅಫ್ಘಾನಿಸ್ತಾನ ಬರುತ್ತೆ, ಪಾಕಿಸ್ತಾನ ಬರುತ್ತೆ, ಇರಾನ್ ಬರುತ್ತೆ. ಅಂದ್ರೆ ಸೊ ಈ ಒಂದು ಭಾಗಗಳಿಂದ ಏನಾಗುತ್ತೆ ಅಂದರೆ ಭಾರತಕ್ಕೆ ಡ್ರಗ್ಸ್ ಅಥವಾ ವಿಶ್ವದ ಬಹುತೇಕ ದೇಶಗಳಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಮಾದಕ ವಸ್ತುಗಳು ಅಂತಂದರೆ ಡ್ರಗ್ ಅನ್ನುವಂಥದ್ದು ಸಪ್ಲೈ ಆಗತ್ತೆ. ಸೊ ಇಲ್ಲಿ ಈ ಒಂದು ಪ್ರದೇಶಗಳಿಂದ ಭಾರತದ ಒಂದು ಪಂಜಾಬ್ ರಾಜ್ಯಕ್ಕೆ ಏನಾಗುತ್ತೆ ಅತಿ ಹೆಚ್ಚಿನ ಒಂದು ಡ್ರಗ್ಸ್ ಅನ್ನುವಂಥದ್ದು ಸಪ್ಲೈ ಆಗುತ್ತೆ. ಸೊ ಇಲ್ಲಿ 2021ರಿಂದ ಈ ಪ್ರದೇಶದಲ್ಲಿ ತಾಲಿಬಾನ್ ಸರ್ಕಾರ ರೂಪುಗೊಂಡ ನಂತರ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಯಾವ ರೀತಿ ರಿಲೇಷನ್ ಇದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಭಾರತ ಈ ತಾಲಿಬಾನ್ ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ರು, ಅದನ್ನು ರೆಕಗ್ನೈಸ್ ಮಾಡದೇ ಇದ್ದರೂ ಕೂಡ ಏನು ಮಾಡ್ತಾ ಇದೆ ಅಂದರೆ ಆ ದೇಶಗಳೊಟ್ಟಿಗೆ ತನ್ನ ಸಂಬಂಧವನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಮಾನವೀಯ ನೆರವನ್ನು ನೀಡಿದೆ. ಯಾವ ರೀತಿ ಅಂತಂದ್ರೆ ಸೊ ಹಿಯರ್ ವೀಟ್ ಆಗಿರ್ಬೋದು, ಮೆಡಿಕಲ್ ಆ್ಯಂಡ್ ಅರ್ಥಕ್ವೇಕ್ ಅಂದರೆ ಭೂಕಂಪ ಆದಂಥ ಸಂದರ್ಭದಲ್ಲಿ ಅಲ್ಲಿ ಪರಿಹಾರವನ್ನು ಕೂಡ ಭಾರತ ನೀಡಿದೆ. ಹಾಗೆ ಎಜುಕೇಷನ್ ಸಂಬಂಧಪಟ್ಟಂತೆ ಅಫ್ಘಾನ್ ಸ್ಟೂಡೆಂಟ್ಗಳಿಗೆ ಸೊ ಇಲ್ಲಿ ಸ್ಕಾಲರ್ಶಿಪ್ ಸ್ಕೀಮನ್ನು ಕೂಡ ಭಾರತ ಲಾಂಚ್ ಮಾಡಿದೆ. ಹಾಗೆ ವ್ಯಾಪಾರ ಮತ್ತು ಈ ಎರಡು ದೇಶಗಳ ನಡುವೆ ಸೊ ಇಲ್ಲಿ ಚಹಬಾರ್ ಪೋರ್ಟನ್ನು ಭಾರತ ಏನು ಮಾಡ್ತಾಯಿದೆ ಅಂತಂದರೆ ಅಫ್ಘಾನಿಸ್ತಾನದಲ್ಲಿ ಬಿಲ್ಡನ್ನು ಮಾಡ್ತಾಯಿದೆ. ಸೊ ಈ ಒಂದು ಪೋರ್ಟ್ಗಳ ಮೂಲಕ ಏನು ಮಾಡ್ತಾಯಿದೆ ಎರಡು ದೇಶಗಳ ನಡುವಿನ ಸೊ ವ್ಯಾಪಾರ ಅನ್ನುವಂಥದ್ದು ನಡೀತಾ ಇದೆ. ನೆಕ್ಸ್ಟ್ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತ ಹೇಳಿ, ಹಾಗಿದ್ರೆ ಏನಿದು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತ ನೋಡೋಣ. ಸೊ ರೀಸೆಂಟ್ಲಿ CSC ಅಂತಂದರೆ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಫಿಷಿಯಲಿ ಇನ್ಕ್ಲೂಡೆಡ್ ಬಾಂಗ್ಲಾದೇಶ್ ಆಸ್ ಇಟ್ಸ್ 5th ಮೆಂಬರ್. ಸೊ ಬಾಂಗ್ಲಾದೇಶ ಅನ್ನುವಂಥದ್ದು ಇದರ 5ನೇ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ಸೊ ಇದೊಂದು ಪ್ರಾದೇಶಿಕ ಭದ್ರತಾ ಒಂದು ಗುಂಪಾಗಿದೆ. ಸೊ ಇದರ ಉದ್ದೇಶ ಸಾಗರಿಕ ಒಂದು ಭದ್ರತೆಯನ್ನು ಕಾಪಾಡುವಂಥ ಉದ್ದೇಶವನ್ನು ಹೊಂದಿದೆ. ಹಾಗೆ ಮೆರೈನ್ ಪೊಲ್ಯೂಷನ್ ಅಂದರೆ ಕಡಲ ಒಂದು ಮಾಲಿನ್ಯವನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಈ ಒಂದು ಗ್ರೂಪಿಂಗ್ ಹೊಂದಿದೆ. ಸೊ ಇದನ್ನು 2011ರಲ್ಲಿ ಫಾರ್ಮ್ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಸೇರಿ ಈ ಒಂದು ಗ್ರೂಪಿಂಗನ್ನು ಫಾರ್ಮ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇದಾದ ನಂತರ ಮಾರಿಷಸ್ ಜಾಯ್ನ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಅಂದರೆ ಮಾರಿಷಸ್ ಇಲ್ಲಿವರೆಗೆ 4ನೇ ದೇಶವಾಗಿರುತ್ತೆ. ಸೊ ಇವಾಗ ಬಾಂಗ್ಲಾದೇಶ ಅನ್ನುವಂಥದ್ದು
5ನೇ ದೇಶವಾಗಿ ಸೊ ಈ ಒಂದು ಗ್ರೂಪಿಂಗನ್ನು ಸೇರಿಕೊಳ್ಳುತ್ತೆ. ಸೊ ಇಲ್ಲಿ ಸೀಶೆಲ್ಸ್ಗೆ ಅಬ್ಸರ್ವರ್ ಸ್ಟೇಟಸನ್ನು ಅಥವಾ ಅಬ್ಸರ್ವರ್ ಮೆಂಬರ್ ಸ್ಥಾನವನ್ನು ಇದಕ್ಕೆ ನೀಡಲಾಗಿದೆ. ಸೊ ನೆಕ್ಸ್ಟ್ ಕೊಲಂಬೋ ಪ್ರೊಸೆಸ್. ಸೊ ಈ ಒಂದು ಕೊಲಂಬೋ ಪ್ರೊಸೆಸ್ನ ಮೊದಲನೇ ಮೀಟಿಂಗ್ನ ಅಧ್ಯಕ್ಷತೆಯನ್ನು ಭಾರತ ವಹಿಸ್ಕೊಂಡಿದೆ. ಹಾಗಿದ್ರೆ ಏನಿದು ಕೊಲಂಬೋ ಪ್ರೊಸೆಸ್ ಅಂತಂದರೆ ಪ್ಲ್ಯಾಟ್ಫಾರ್ಮ್ ಫಾರ್ ಕನ್ಸಲ್ಟೇಷನ್ ಆನ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಓವರ್ಸೀಸ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್ ಲೇಬರ್. ಸೊ ಅಂದರೆ ಈ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ ಏನು ಈ ಒಂದು ಭಾಗದಲ್ಲಿ ಅಂದರೆ ಬೇರೆ ದೇಶಗಳೊಟ್ಟಿಗೆ ಹೋಗಿ ನೆಲೆಯನ್ನು ಊರಿರ್ತಾರಲ್ವ, ಅಥವಾ ಇಲ್ಲಿ ಒಂದು ಒಪ್ಪಂದದ ಆಧಾರದ ಮೇರೆಗೆ ಕಾರ್ಮಿಕರನ್ನು ಕಳಿಸಿರ್ತಾರೆ. ಸೊ ಇವುಗಳನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಇರುವಂಥ ಒಂದು ಪ್ರೊಸೆಸ್ ಆಗಿದೆ ಇದು. ಸೊ ಇದರಲ್ಲಿ 12 ದೇಶಗಳು ಬರುತ್ತೆ. ಏಷ್ಯಾ ಭಾಗದ 12 ದೇಶಗಳು ಸೊ ಈ ಒಂದು ಪ್ರೊಸೆಸ್ಸಲ್ಲಿ ಕಂಡುಬರುತ್ತೆ. ಸೊ ಇಂಡಿಯಾ ಇಸ್ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್, ಅಂದರೆ ಅದರ ಸ್ಥಾಪಕ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಹೊಂದಿದೆ. ಹಾಗೆ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಮೈಗ್ರೇಷನ್ ಪ್ರೊವೈಡ್ಸ್. ಸೊ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ. ಸೊ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಆರ್ಗನೈಜೇಷನ್ ಫಾರ್ ಮೈಗ್ರೇಷನ್ ಏನು ಮಾಡುತ್ತೆ ಅಂತಂದರೆ ಇದಕ್ಕೆ ಸೊ ಈ ಒಂದು ಪ್ರೊಸೆಸ್ಗೆ ಟೆಕ್ನಿಕಲ್ ಮತ್ತು ಆಡಳಿತಾತ್ಮಕ ಸಪೋರ್ಟನ್ನು ನೀಡುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಮೆರ್ಕೋಸೂರ್ ಅಂತ ಹೇಳಿ. ಸೊ ಈ ಮೆರ್ಕೋಸೂರ್ಗೆ ಬೋಲಿವಿಯಾ ಅನ್ನುವಂಥದ್ದು ಸೊ ಇತ್ತೀಚಿನ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದೆ. ಹಾಗಿದ್ರೆ ಏನಿದು ಮೆರ್ಕೋಸೂರ್ ಅಂತಂದರೆ ಸೌದರ್ನ್ ಕಾಮನ್ ಮಾರ್ಕೆಟ್ ಅಂತ. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಲ್ಯಾಟಿನ್ ಅಮೇರಿಕಾದಲ್ಲಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ, ಅಂದರೆ ಇದನ್ನು ಯಾವ ದೇಶಗಳು ಸ್ಥಾಪನೆಯನ್ನು ಮಾಡುತ್ತೆ ಅಂತಂದರೆ ಅರ್ಜೆಂಟೀನಾ, ಬ್ರೆಜಿಲ್ ಆ್ಯಂಡ್ ಪರುಗ್ವೆ ಆ್ಯಂಡ್ ಉರುಗ್ವೆ 1991 1990 ಇದನ್ನು ಫಾರ್ಮ್ ಮಾಡಲಾಗತ್ತೆ. ಸೊ ಇಲ್ಲಿ ಆ್ಯಂಡ್ ಇದು ಫಾರ್ಮ್ ಆದ ನಂತರ ಇಲ್ಲಿ ವೆನಿಜುಲಾ ಮತ್ತು ಬೋಲಿವಿಯಾ ಇದು ಈ ಒಂದು ಗ್ರೂಪಿಂಗ್ಗೆ ಸೇರಿಕೊಳ್ಳುತ್ತೆ. ಬಟ್ 2016 ಏನು ಮಾಡಲಾಗುತ್ತೆ, ಈ ಒಂದು ವೆನೆಜುಲಾವನ್ನು ಸೊ ಈ ಒಂದು ಗ್ರೂಪಿಂಗಿಂದ ಸಸ್ಪೆಂಡನ್ನು ಮಾಡಲಾಗತ್ತೆ. ಸೊ ಇಲ್ಲಿ ಇಂಡಿಯಾ ಹ್ಯಾಸ್ ಅ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ವಿತ್ ಸೊ ಇಲ್ಲಿ ಆದ್ಯತಾ ಒಂದು ವ್ಯಾಪಾರ ಒಪ್ಪಂದವನ್ನು ಸೊ ಈ ಮೆರ್ಕೋಸೂರ್ನೊಟ್ಟಿಗೆ ಭಾರತ ಮಾಡಿಕೊಂಡಿದೆ. ನೆಕ್ಸ್ಟ್ ರೋಲ್ ಆಫ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇನ್ ದ ರೈಸ್ ಆಫ್ ಗ್ಲೋಬಲ್ ಪವರ್ಸ್. ಸೊ ಇಲ್ಲಿ ಚೀನಾ ಏನಿದೆ ಅಂತಂದರೆ ಈ ಒಂದು ಜನ್ರೇಷನ್ AI ಏನು ಮಾಡಿದೆ ಅಂತಂದರೆ ಮೊದಲನೇ ಸ್ಥಾನವನ್ನು ಪಡೆದಿದ್ದರೆ ಭಾರತ ಇದರಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಟಿಬೆಟ್ ಚೀನಾ ಡಿಸ್ಪ್ಯೂಟ್ಸ್. ಸೊ ಇಲ್ಲಿ ಚೀನಾ ಮತ್ತು ಈ ಟಿಬೆಟ್ ನಡುವೆ ಯಾವ ರೀತಿ ಇಶ್ಯೂ ಇದೆ ಅಂತ ನೋಡೋಣ. ಸೊ ಇಟ್ಸ್ ಆಲ್ಸೋ ಸಪೋರ್ಟ್ ದಿ ದಲೈ ಲಾಮಾಸ್ ಮಿಡಲ್, ಅಂದರೆ ಸೊ ಈ ಚೀನಾ ಏನು ಮಾಡುತ್ತಂದರೆ ಈ ಟಿಬೆಟ್ನ ತನ್ನ ಭಾಗವಾಗಿ ಪರಿಗಣನೆಯನ್ನು ಮಾಡುತ್ತೆ. ಬಟ್ ಇಲ್ಲಿ ಈ ದಲೈ ಲಾಮಾ ಅವರು ಏನು ಮಾಡ್ತಾರೆ, ಇಲ್ಲಿ ಮಿಡಲ್ ವೇ ಅಂದರೆ ಮಧ್ಯಮ ಒಂದು ಮಾರ್ಗವನ್ನು ಅನುಸರಣೆಯನ್ನು ಮಾಡ್ತಾರೆ. ಸೊ ಇದರ ಪ್ರಕಾರ ಅಂಡರ್ ವಿಚ್ ಟಿಬೆಟ್ ವುಡ್ ರಿಮೈನ್ ಪಾರ್ಟ್ ಆಫ್ ದ ಪೀಪಲ್ಸ್ ಆಫ್ ರಿಪಬ್ಲಿಕ್ ಆಫ್ ಚೀನಾ ಅಂತ ಹೇಳಿ, ಬಟ್ ಟಿಬೇಟಿಯನ್ಸ್ ವುಡ್ ಹ್ಯಾವ್ ಮೀನಿಂಗ್ಫುಲ್ ಅಟಾನಮಿ. ಸೊ ಇಲ್ಲಿ ತನ್ನ ಸ್ವಾಯತ್ತತೆಯನ್ನು ಬಯಸುತ್ತೆ. ಇದು ಅಂದರೆ ಚೀನಾದ ಒಂದು ಭಾಗವಾಗಿ ಇರಲಿಕ್ಕೆ ಈ ಟಿಬೆಟ್ ಅನ್ನುವಂಥದ್ದು ಇಷ್ಟಪಡೋದಿಲ್ಲ. ಇಲ್ಲಿ ಚೀನಾ ಮತ್ತು ಈ ಒಂದು ಟಿಬೆಟ್ ನಡುವೆ ಯಾವಾಗ ಈ ರೀತಿಯ ಸಂಘರ್ಷ ಅನ್ನುವಂಥದ್ದು ಕಂಡುಬರುತ್ತೆ ಅಂದರೆ 20ನೇ ಶತಮಾನದಲ್ಲಿ ಏನಾಗುತ್ತೆ ಅಂದರೆ ಸೊ ಈ ಎರಡೂ ಒಂದು ದೇಶಗಳೊಟ್ಟಿಗೆ ಇಲ್ಲಿ ಕಾನ್ಫ್ಲಿಕ್ಟ್ ಅಥವಾ ಮಿಲಿಟರಿ ಸಂಘರ್ಷ ಅನ್ನುವಂಥದ್ದು ಆಗುತ್ತೆ. ಸೊ ಆವಾಗ ಟಿಬೆಟ್ ಏನು ಮಾಡುತ್ತೆ, ಆ ಒಂದು ಸಂದರ್ಭದಲ್ಲಿ 1912 ಒಂದು ಸ್ವತಂತ್ರ ರಾಷ್ಟ್ರವಾಗಿ ಘೋಷಣೆಯನ್ನು ಮಾಡುತ್ತೆ. ಸೊ ಈಗ ಅಂದರೆ 1912 1950 ಕೂಡ ಏನು ಮಾಡುತ್ತೆ ಅಂದರೆ ಒಂದು ಸ್ವಾಯತ್ತ ಅಥವಾ ಸ್ವತಂತ್ರ ಭಾಗವಾಗಿ ಅಥವಾ ಪ್ರದೇಶವಾಗಿ ಅದು ಆಡಳಿತವನ್ನು ಮಾಡುತ್ತೆ. ಬಟ್ 1951 ಏನು ಮಾಡುತ್ತೆ ಅಂದರೆ ದಲೈ ಲಾಮಾ ಅವರ ರಿಪ್ರೆಸೆಂಟೇಟಿವ್ಸ್ ಅಂದರೆ ಪ್ರತಿನಿಧಿಗಳು ಏನು ಮಾಡ್ತಾರೆ ಅಂದರೆ ಚೀನಾದೊಟ್ಟಿಗೆ ಒಂದು 17 ಅಂಶಗಳ ಒಂದು ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕ್ತಾರೆ. ಸೊ ಆ ಮೂಲಕ ಏನಂತಂದರೆ ಈ ಟಿಬೆಟ್ ಮೇಲೆ ಚೀನಾದ ಸಾವರ್ನಿಟಿಗೆ ಇಲ್ಲಿ ಅಲಾವನ್ನ ಮಾಡಲಾಗತ್ತೆ. ಬಟ್ ಇಲ್ಲಿ ಏನಂತಂದರೆ ಈ ಟಿಬೆಟ್ ಏನು ಮಾಡುತ್ತೆ ಅಂತಂದರೆ ಇದನ್ನು ನಿರಾಕರಣೆಯನ್ನು ಮಾಡುತ್ತೆ. ಯಾಕಂತಂದರೆ ಸೊ ಈ ಒಂದು ಒಪ್ಪಂದವನ್ನು
ಸೊ ಇಲ್ಲಿ ಬಲವಂತದಿಂದ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಸೊ ಇದನ್ನು ಏನು ಮಾಡ್ತಾಯಿದೆ ಟಿಬೆಟ್ ಈ ಒಂದು ಒಪ್ಪಂದ ಅಂದರೆ ಈ 17 ಅಂಶಗಳ ಒಪ್ಪಂದವನ್ನು ಇಲ್ಲಿ ನಿರಾಕರಣೆಯನ್ನು ಮಾಡ್ತಾಯಿದೆ. ಹಾಗಿದ್ರೆ ಈ ಟಿಬೆಟ್ ಮತ್ತು ಚೀನಾಗೆ ಈ ಒಂದು ಸಂಘರ್ಷದ ಸಂದರ್ಭದಲ್ಲಿ ಇವುಗಳ ಕುರಿತು ಭಾರತದ ನಿಲುವು ಏನಂತಂದರೆ ಸೊ 1959ರಲ್ಲಿ ಏನು ಮಾಡಲಾಗತ್ತೆ, ದಲೈಲಾಮಾ ಅವರು ಈ ಟಿಬೆಟಿಂದ ಏನು ಮಾಡ್ತಾರೆ ಅಂದರೆ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಭಾರತಕ್ಕೆ ಆಶ್ರಯವನ್ನು ಪಡೆದುಕೊಳ್ತಾರೆ. ಸೊ 2003ರಲ್ಲಿ ಏನು ಮಾಡತ್ತಂತಂದರೆ ಸೊ ಈ ಟಿಬೆಟನ್ನು ಒಂದು ಆಟೋನಾಮಸ್ ರೀಜನ್ ಆಗಿ ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್, ಜನ ಔಷಧಿ ಕೇಂದ್ರ ಇನಾಗುರೇಟೆಡ್ ಇನ್ ಮಾರಿಷಸ್. ಸೊ ಇಲ್ಲಿ ಮೊದಲನೇ ಬಾರಿಗೆ ಏನಂತಂದರೆ ಓವರ್ಸೀಸ್ ಅಂದರೆ ವಿದೇಶದಲ್ಲಿ ಮೊದಲನೇ ಬಾರಿಗೆ ಅಂದರೆ ಈ ಜನ ಔಷಧೀಯ ಕೇಂದ್ರವನ್ನು ಓಪನ್ ಮಾಡಿರುವಂಥ ಮೊದಲ ಒಂದು ರಾಷ್ಟ್ರವಾಗಿ ಇಲ್ಲಿ ಮಾರಿಷಸ್ ಕಂಡುಬರುತ್ತೆ. ದ ಇನಿಷಿಯೇಟಿವ್ exemplifies deepening relation in India between India and littoral and island nations of the Indian Ocean region. ಸೊ ಇಲ್ಲಿ ಇಂಡಿಯನ್ ಓಷನ್ ರೀಜನಲ್ಲಿ 36 ಲಿಟೋರಲ್ ಆ್ಯಂಡ್ 11 ಹಿಂಟರ್ಲ್ಯಾಂಡ್ ಸ್ಟೇಟ್ಸ್ಗಳು ಬರುತ್ತೆ. ಸೊ ಇಲ್ಲಿ ಲಿಟೋರಲ್ ಅಂತಂದರೆ ಕೋಸ್ಟ್ ಲ್ಯಾಂಡ್ ಇರುವಂಥ ಪ್ರದೇಶಗಳು. ಸೊ ಹಿಂಟರ್ಲ್ಯಾಂಡ್ ಅಂತಂದರೆ ಸೊ ಈ ಸಮುದ್ರದಿಂದ ಅಥವಾ ಈ ಕೋಸ್ಟಲ್ಲಿ ಇರೋಂಥ ದೂರ ಇರುವಂಥ ಪ್ರದೇಶಗಳಾಗಿರುತ್ತೆ. ಸೊ ಇಲ್ಲಿ ಇವುಗಳ ಮಹತ್ವವೇನಂತಂದರೆ ಸ್ಟ್ರಾಟಜಿಕ್ ಲೊಕೇಶನ್. ಸೊ ಈ ಒಂದು ಪ್ರದೇಶಗಳಲ್ಲಿ ಮಲಕಾ ಸ್ಟೇಟ್ಗಳನ್ನ ಮತ್ತು ಮಲಕಾ ಸ್ಟೇಟ್ಗಳನ್ನು ಕನೆಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಈ ಒಂದು ಸ್ಟೇಟ್ಗಳ ಮೂಲಕ ಇಲ್ಲಿ ಜಾಗತಿಕ ವ್ಯಾಪಾರ ಅನ್ನುವಂಥದ್ದು ನಡೆಯುತ್ತೆ. ಸೊ ಇಲ್ಲಿ 80% ಆಫ್ ಇಂಡಿಯಾಸ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ 90% ಆಫ್ ಎನರ್ಜಿ ಟ್ರೇಡ್ ಹ್ಯಾಪನ್ಸ್ ಥ್ರೂ ದ ಇಂಡಿಯನ್ ಓಷನ್ ರೀಜನ್. ಸೊ ಈ ಒಂದು ಇಂಡಿಯನ್ ಓಷನ್ ರೀಜನ್ನ ಆ ಪ್ರದೇಶದಲ್ಲಿ ಜಾಗತಿಕ ಭಾರತದ ಒಂದು ಬಾಹ್ಯ ವ್ಯಾಪಾರ ಅನ್ನುವಂಥದ್ದು 80% ನಡೆದರೆ, ಹಾಗೆ ಎನರ್ಜಿ ಟ್ರೇಡ್ ಇಂಧನ ಒಂದು ವ್ಯಾಪಾರ ಅನ್ನುವಂಥದ್ದು 90% ನಡೆಯುತ್ತೆ ಈ ಒಂದು ಭಾಗದಲ್ಲಿ. ಹಾಗೆ ಬ್ಲೂ ಎಕಾನಮಿಗೆ ಸಂಬಂಧಪಟ್ಟಂತೆ ಮರೈನ್ ಫಿಶರೀಸ್ ಇನ್ ಇಂಡಿಯನ್ ಓಷನ್ ಸಪ್ಲೈಸ್ ಅಬೌಟ್ 50% ಆಫ್ ವರ್ಲ್ಡ್ ಫಿಶ್ ಕ್ಯಾಚ್. ಸೊ ಇಲ್ಲಿ ಜಾಗತಿಕವಾಗಿ ಮೀನುಗಾರಿಕೆಯಲ್ಲಿ ಇದು ಎಷ್ಟು ರೋಲನ್ನು ಹೊಂದಿದೆ ಅಂತಂದರೆ 15% ವರ್ಲ್ಡ್ ಫಿಶ್ ಕ್ಯಾಚ್ ಇಲ್ಲಿ ನಡೆಯುತ್ತೆ. ಅಂದರೆ ಮೀನುಗಾರಿಕೆ ಅನ್ನುವಂಥದ್ದು ಈ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಇಂಡಿಯನ್ ಓಷನ್ ರೀಜನ್ಗೆ ಸಂಬಂಧಪಟ್ಟಂತೆ ಭಾರತ ಏನೆಲ್ಲ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಇನ್ಫಾರ್ಮೇಷನ್ ಫ್ಯೂಷನ್ ಸೆಂಟರ್ ಅಂತ ಹೇಳಿ ಇಂಡಿಯನ್ ಓಷನ್ ರೀಜನ್ ಹೋಸ್ಟೆಡ್ ಬೈ ಇಂಡಿಯನ್ ನೇವಿ. ಸೊ ಇದಕ್ಕೆ ಆತಿಥ್ಯವನ್ನು ಯಾರು ಇಸ್ಕೊಂಡಿದ್ದಾರೆ ಅಂತಂದರೆ ಭಾರತೀಯ ನೇವಿಯವರು. ಸೊ ಇದರ ಉದ್ದೇಶ ಏನಂತಂದರೆ ಆ ಒಂದು ಪ್ರದೇಶದಲ್ಲಿ ಕಡಲ ಸುರಕ್ಷತೆಯನ್ನು ಉತ್ತೇಜಿಸುವಂಥ ಅಥವಾ ಪ್ರಮೋಟ್ ಮಾಡುವಂಥ ಉದ್ದೇಶವನ್ನು ಸೊ ಇದು ಹೊಂದಿದೆ. ಹಾಗೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್. ಸೊ ಮಾನವೀಯ ಒಂದು ನೆರವು ಮತ್ತು ಈ ಡಿಸಾಸ್ಟರ್ ರಿಲೀಫ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದೆ, ಇಲ್ಲಿ ವ್ಯಾಕ್ಸಿನ್ ಮೈತ್ರಿ ಎನ್ನುವಂಥ ಒಂದು ಉಪಕ್ರಮದ ಮೂಲಕ ಇಲ್ಲಿ ಕೋವಿಡ್ ಲಸಿಕೆಯನ್ನು ಕೂಡ ಪೂರೈಕೆಯನ್ನು ಮಾಡಿದೆ. ಹಾಗೆ ಆಪರೇಷನ್ ಕರುಣ್ ಅನ್ನುವ ಮೂಲಕ ಏನು ಮಾಡಿದೆ, ಇಲ್ಲಿ ಡಿಸಾಸ್ಟರ್ ರಿಲೀಫನ್ನು ಕೂಡ ಮಾಡಿದೆ. ಹಾಗೆ ಇಂಡಿಯಾಸ್ ನೇವಿ ಔಟ್ರೀಚ್ ಇನಿಷಿಯೇಟಿವ್, ಭಾರತದ ಒಂದು ನೇವಿಯ ಒಂದು ಉಪಕ್ರಮವಾಗಿರುವಂಥ ಮಹಾಸಾಗರವನ್ನು ಕೂಡ ಸೊ ಈ ಇಂಡಿಯನ್ ಓಷನ್ ರೀಜನ್ಗೆ ಸಂಬಂಧಪಟ್ಟಂತೆ ಭಾರತ ಕೈಗೊಂಡಿರುತ್ತೆ. ಸೊ ಇದಿಷ್ಟು ಜುಲೈ ತಿಂಗಳಲ್ಲಿ ಕವರ್ ಆಗಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲಿನ ಟಾಪಿಕ್ಗಳಾಗಿದ್ದವು. ಮುಂದಿನ ಒಂದು ಸೆಷನ್ನಲ್ಲಿ ನಾವು ಎಕಾನಮಿ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ.